ನಮಸ್ಕಾರ. ನರೇಶ್ ಮತ್ತು ಸುನಿತಾ ಊಟಿ ತಲುಪಿದಾಗ ರಾತ್ರಿಯಾಗಿತ್ತು. ಆಗ ನರೇಶ್ ಜ್ವರದಿಂದ ನರಳುತ್ತಿದ್ದ. ಇಡೀ ರಾತ್ರಿ ಹೋಟೆಲ್ ರೂಮ್ನಲ್ಲಿ ಹಾಸಿಗೆಯಲ್ಲಿ ಮಲಗಿ ಮುಲುಕುತ್ತಿದ್ದ. ಸುನಿತಾ ಅವನಿಗೆ ಔಷಧಿ ಕೊಡಿಸಿದ್ದರೂ ಅದರಿಂದ ಪ್ರಯೋಜನವಾಗಿರಲಿಲ್ಲ. ಊಟಿಯಲ್ಲಿ ಬೆಳಗಿನ ಚಳಿ ಚುಮ್ಮುಗುಡುತ್ತಿತ್ತು. ಎಲ್ಲೆಲ್ಲೋ ದಟ್ಟವಾದ ಮಂಜು ಕವಿದಿತ್ತು. ಸಣ್ಣದಾಗಿ ಮಳೆ ಬೀಳುತ್ತಿತ್ತು. ಒಮ್ಮೊಮ್ಮೆ ಸೂರ್ಯ ಆಕಾಶದಲ್ಲಿ ಕಾಣಿಸಿಕೊಂಡು ಕೂಡಲೇ ಮೋಡಗಳ ಹಿಂದೆ ಮರೆಯಾಗುತ್ತಿದ್ದ. ಮಂಜು ಬೀಳುವ ಸುಂದರ ದೃಶ್ಯ ನೋಡುವುದಕ್ಕೋಸ್ಕರ 1000 ಮಂದಿ ಊಟಿಗೆ ಬರುತ್ತಿದ್ದರು. ಹೋಟೆಲ್ ರೂಮುಗಳೆಲ್ಲ ಪ್ರವಾಸಿಗರಿಂದ ತುಂಬಿ ಹೋಗಿತ್ತು. ಸಾಕಷ್ಟು ಮಂಜು ಬೀಳದೆ ಹೋದರೆ ಈ ಅದ್ಭುತ ದೃಶ್ಯ ನೋಡಲು ಬಂದಿದ್ದವರಿಗೆ ನಿರಾಶೆಯಾಗುವುದು ಖಂಡಿತ. ಆದರೆ ಅದೃಷ್ಟವಶಾತ್ ಊಟಿ ಮಂಜಿನ ರಾಶಿಯಿಂದ ಕೂಡಿ ನಯನ ಮನೋಹರವಾಗಿತ್ತು. ಸುನೀತಾ ಈ ದೃಶ್ಯ ನೋಡುವುದಕ್ಕೆ ಆಗಾಗ ಊಟಿಗೆ ಬರುತ್ತಿದ್ಲು. ಅದು ಅಲ್ಲದೆ ಅವಳಿಗೂ ಮತ್ತು ಊಟಿಗೂ ನಿಕಟ ಸಂಬಂಧವಿತ್ತು. ಭೂತಕಾಲದ ನೆನಪುಗಳು ಅವಳಿಗೆ ಊಟಿಯಲ್ಲೇ ಕಾಡುತ್ತಿದ್ದವು. ಆದರೆ ಅದೇಕೋ ಏನೋ ಈ ಬಾರಿ ಸುನಿತಾಳಿಗೆ ಊಟಿಗೆ ಬರಲು ಇಷ್ಟವಿರಲಿಲ್ಲ. ಊಟಿಗೆ ಬಂದರೆ ಹಿಂದಿನ ನೆನಪುಗಳು ಮರುಕಳಿಸಿ ಪುನಃ ಅವಳನ್ನು ಚಿಂತೆಗೀಡು ಮಾಡುತ್ತವೆ ಎಂದು ಅವಳು ಹೆದರಿದ್ಲು. ಸುನಿತಾಳಿಗೆ ಸಿಮ್ಲಾಗೋ ಮನ್ಸೂರಿಗೋ ಅಥವಾ ಇನ್ಯಾವುದಾದರೂ ಪ್ರಸಿದ್ಧ ಹಿಲ್ ಸ್ಟೇಷನ್ಗಳಿಗೆ ಹೋಗಲು ಇಷ್ಟವಿತ್ತು. ಆದರೆ ನರೇಶ್ ಊಟಿಗೆ ಹೋಗೋಣ ಎಂದು ಪಟ್ಟು ಹಿಡಿದಿದ್ದ. ಅದೂ ಅಲ್ಲದೆ ನರೇಶ್ ಯಾವತ್ತೂ ಊಟಿಗೆ ಬಂದಿರಲಿಲ್ಲ. ಅಷ್ಟೇಕೆ ಸ್ನೋಫಾಲ್ಸ್ ಎಂದ್ರೇನು ಎಂದೇ ಅವನಿಗೆ ತಿಳಿದಿರಲಿಲ್ಲ. ಅದರಿಂದ ಊಟಿ ಅವನ ವಿಶೇಷ ಆಕರ್ಷಣೆಯಾಗಿತ್ತು. ಸುನೀತಾ ಯಾಕೆ ಊಟಿಗೆ ಬರಲು ಇಷ್ಟವಿಲ್ಲ ಎಂಬುದಕ್ಕೆ ಕಾರಣಗಳನ್ನು ನರೇಶ್ ಬಳಿ ಹೇಳಲು ಅಸಮರ್ಥಲಾಗಿದ್ದಳು. ಒಂದು ಪಕ್ಷ ಕಾರಣ ಹೇಳಿದರೂ ಅದು ನರೇಶ್ಗೆ ಖಂಡಿತ ಇಷ್ಟವಾಗುತ್ತಿರಲಿಲ್ಲ. ಅಂದಾಗೆ ನರೇಶ್ ಮತ್ತು ಸುನೀತಾಳ ಮೊದಲ ಪತಿ ಪುರುಷೋತ್ತಮ. ಅವರಿಬ್ಬರು ಸ್ವಭಾವದಲ್ಲಿ ಅಜಗಜಾಂತರವಿತ್ತು. ದೊಡ್ಡ ಹುದ್ದೆಯಲ್ಲಿದ್ದರೂ ನರೇಶ್ನಲ್ಲಿ ಸರಳತೆ ಮತ್ತು ಯಾವುದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಹೇಳಿಬಿಡುವ ಸದ್ಗುಣಗಳಿದ್ದವು. ನರೇಶ್ ಹೆಚ್ಚಾಗಿ ಯಾವ ವಿಷಯವನ್ನು ಕೆದಕಿ ತೆಗೆಯುವ ಅಥವಾ ಸಣ್ಣ ಸಣ್ಣ ವಿಷಯಗಳಿಗೆ ಅತಿ ಪ್ರಾಮುಖ್ಯತೆ ಕೊಡುವ ಅಭ್ಯಾಸ ಬೆಳೆಸಿಕೊಂಡಿರಲಿಲ್ಲ. ಯಾವುದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಇದ್ದುದನ್ನು ಇದ್ದಂತೆ ಹೇಳಿಬಿಡುವುದನ್ನು ಇಷ್ಟಪಡುತ್ತಿದ್ದ. ಕಳೆದ 3 ವರ್ಷಗಳಲ್ಲಿ ಸುನೀತಾ ತನ್ನ ಪತಿ ನರೇಶ್ನನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಳು. ಆದರೆ ಹಿಂದೆ ಅವಳಿಗಾದ ಕೆಲವು ಕಹಿ ಅನುಭವಗಳಿಂದಾಗಿ ಅವಳು ಯಾವ ಗಂಡಸನ್ನು ಅಷ್ಟು ಬೇಗ ನಂಬಿಡಲು ಸಿದ್ಧಳಾಗಿರಲಿಲ್ಲ. ಈ ಕಹಿ ಅನುಭವಗಳನ್ನು ಅವಳು ನರೇಶ್ನೊಡನೆ ಹಂಚಿಕೊಳ್ಳಲು ಸಂಕೋಚ ಪಡುತ್ತಿದ್ದಳು. ಊಟಿಗೆ ಬರಲು ಇಷ್ಟವಿಲ್ಲದೆ ಇರುವುದಕ್ಕೆ ಅದೂ ಒಂದು ಕಾರಣವಾಗಿತ್ತು. ತನ್ನ ಮೊದಲ ಪತಿ ಪುರುಷೋತ್ತಮನ ಜೊತೆ ತಾನು ಹಲವು ಬಾರಿ ಊಟಿಗೆ ಬಂದಿದ್ದ ವಿಷಯವನ್ನು ನರೇಶ್ ಬಳಿ ಹೇಳಿದರೆ ಅವನು ಹೇಗೆ ರಿಯಾಕ್ಟ್ ಮಾಡುತ್ತಾನೋ ಏನೋ ಎಂಬ ಭಯವಿತ್ತು ಸುನೀತಾಳಲ್ಲಿ. ಇನ್ನೊಂದು ವಿಶೇಷ ಸಂಗತಿ ಎಂದರೆ ಇಂದು ನರೇಶ್ ಮತ್ತು ಸುನೀತಾ ಯಾವ ಹೋಟೆಲ್ ರೂಮ್ನಲ್ಲಿ ಇಳಿದುಕೊಂಡಿದ್ದಾರೋ ಅದೇ ಹೋಟೆಲ್ ರೂಮ್ನಲ್ಲಿ ಸುನೀತಾ ತನ್ನ ಮಾಜಿ ಪತಿ ಪುರುಷೋತ್ತಮ್ನೊಂದಿಗೆ ಹನಿಮೂನ್ಗೆ ಬಂದಿದ್ದಳು. ಇದು ನರೇಶ್ಗೆ ಗೊತ್ತಿರಲಿಲ್ಲ. ನರೇಶ್ ಮದುವೆಗೆ ಮುಂಚೆ ಸುನೀತಾಳ ಇಂದಿನ ಜೀವನ ಬಗ್ಗೆ ತನಗೆ ಯಾವ ಆಸಕ್ತಿಯೂ ಇಲ್ಲವೆಂದು ಅವಳಿಗೆ ಸ್ಪಷ್ಟಪಡಿಸಿದ್ದ. ಮೇಲಾಗಿ ಸುನೀತಾಳ ವೈವಾಹಿಕ ಜೀವನದ ಬಗ್ಗೆಯೂ ಯಾವ ಪ್ರಶ್ನೆಗಳನ್ನು ಕೇಳದಿರುವ ಆಶ್ವಾಸನೆ ಕೊಟ್ಟಿದ್ದ. ಆದರೆ ಸುನೀತಾಳಿಗೆ ಮೇಲ್ನೋಟಕ್ಕೆ ಇವೆಲ್ಲ ಸುಲಭವಾಗಿ ಕಾಣುತ್ತಿತ್ತು. ತಾನು ತನ್ನ ಮಾಜಿ ಪತಿಯೊಡನೆ ಇದೇ ಹೋಟೆಲ್ ರೂಮ್ನಲ್ಲಿ ಹನಿಮೂನ್ಗಾಗಿ ಬಂದಿದ್ದೆ ಅಂತ ನಿಜ ಸಂಗತಿ ಹೇಳಿದರೆ ನರೇಶ್ನ ಮೂಡಂತೂ ಹಾಳಾಗುವುದು ಖಂಡಿತ. ಅದೂ ಅಲ್ಲದೆ ಇಂಥ ಸೂಕ್ಷ್ಮ ವಿಷಯವನ್ನು ನರೇಶ್ನಲ್ಲಿ ಹೇಳಿಕೊಳ್ಳುವಷ್ಟು ಮೂರ್ಖಳಾಗಿರಲಿಲ್ಲ ಸುನೀತಾ. ಊಟಿ ಚಳಿ ಏನು ಅಂತ ಪಾಪ ನರೇಶ್ಗೆ ಗೊತ್ತಿರಲಿಲ್ಲ. ಅತ್ಯಂತ ಉತ್ಸಾಹದಲ್ಲಿ ಊಟಿ ಸ್ನೋಫಾಲ್ಸ್ ನೋಡಲು ಬಂತು. ಅವನ ಜ್ವರದಿಂದ ಹಾಸಿಗೆ ಹಿಡಿದಿದ್ದ. ಅಲ್ಲಿನ ವಾತಾವರಣ ಅವನ ಮೈಗೆ ಹಿಡಿಸಿರಲಿಲ್ಲ. ಬೆಳಿಗ್ಗೆ ಇಬ್ಬರು ಬೆಡ್ನಲ್ಲಿ ತಿಂಡಿ ಕಾಫಿ ಸಮಾರಾಧನೆ ಮುಗಿಸಿದರು. ಕಿಟಕಿಯಿಂದ ಹೊರ ನೋಡಿದಾಗ ವಿಪರೀತ ಮಂಜು ಕವಿದಿತ್ತು. ಹೊರಗಿನ ರಸ್ತೆ ಸರಿಯಾಗಿ ಕಾಣಿಸ್ತಿರಲಿಲ್ಲ. ಜ್ವರದಿಂದ ನರಳುತ್ತಿದ್ದ ನರೇಶ್ನಿಗೆ ಹೋಟೆಲ್ ಬಿಟ್ಟು ಹೊರಗೆ ಹೋಗಲು ತ್ರಾಣವಿರಲಿಲ್ಲ. ಆದರೆ ತನ್ನ ಅನಾರೋಗ್ಯದ ಕಾರಣಕ್ಕಾಗಿ ಸುನೀತಾ ಯಾಕೆ ಹೋಟೆಲ್ ರೂಮ್ನಲ್ಲಿ ಖಿನ್ನಳಾಗಿ ಕುಳಿತಿರಬೇಕು? ಆಗ ಅವನು ಸುನೀತಾಳನ್ನು ಹತ್ತಿರ ಕರೆದು, ಸುನೀತಾ, ಈ ಸ್ಥಿತಿಯಲ್ಲಿ ನಾನು ಹೋಟೆಲ್ನಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ನನ್ನನ್ನು ಕೇಳಿದರೆ ನೀನು ಈ 4 ಗೋಡೆ ಮಧ್ಯೆ ಕಾಲ ಕಳೆಯದೆ ಸುಮ್ಮನೆ ನೀನೇ ಹಾಗೆ ಒಬ್ಬಳೆ ಸುತ್ತಾಡಿಕೊಂಡು ಬಾ, ನೋಡೋಣ. ಅಷ್ಟರಲ್ಲಿ ಈ ಹಾಳು ಜ್ವರ ಕಮ್ಮಿ ಆದರೆ ಸಾಯಂಕಾಲ ನಾವಿಬ್ಬರು ಒಟ್ಟಿಗೆ ಸುತ್ತಾಡಿಕೊಂಡು ಬರೋಣ ಎಂದ. ಇಲ್ಲ ನರೇಶ್, ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನೊಬ್ಬಳೆ ಸುತ್ತುವುದರಲ್ಲಿ ಏನರ್ಥ ಇದೆ? ನಾನು ಹೋಗೋಲ್ಲ ಎಂದು ಪಟ್ಟು ಹಿಡಿದು ಕೂತಳು ಸುನೀತಾ. ಇಲ್ಲ ಸುನೀತಾ, ನೀನು ಇಲ್ಲಿದ್ದರೆ ಖಂಡಿತ ಬೋರ್ ಆಗ್ತೀಯಾ. ನಾವಿಲ್ಲಿಗೆ ಬಂದಿರೋದು ಒಳ್ಳೆ ಹವಸೇವನೆಗೆ. ಇಲ್ಲಿರೋ ತನಕ ಒಂದೊಂದು ಕ್ಷಣವೂ ನಾವು ಎಂಜಾಯ್ ಮಾಡಬೇಕು. ನನ್ನ ಜೊತೆ ಈ ರೂಮ್ನಲ್ಲಿ ಕುಳಿತಿರುವುದು ನಿನ್ನ ಮುಟ್ಟಾಳ್ತನ ಅಷ್ಟೇ ಎಂದು ನರೇಶ್ ಸುನೀತಾಳ ಮನವೊಲಿಸಲು ಪ್ರಯತ್ನಪಟ್ಟ. ಮನಸ್ಸಿಲ್ಲದ ಮನಸ್ಸಿನಿಂದ ಸುನೀತಾ ತನ್ನ ಗಂಡನ ಮಾತಿಗೆ ಒಪ್ಪಿಗೆ ಕೊಟ್ಟು 1 ಸಾರಿ ಹೊರಗಡೆ ಸುತ್ತಿ ಬರಲು ನಿರ್ಧರಿಸಿದಳು. ಹೊರಗಿನ ರಸ್ತೆ ಮಂಜಿನಿಂದ ಆವರಿಸಿತ್ತು. ಅಂಥ ಮಂಜಿನಲ್ಲೂ ಗಡಗಡ ನಡುಗಿಸುವ ಚಳಿಯಲ್ಲೂ ಹನಿಮೂನ್ಗೆ ಬಂದಿದ್ದ ನವವಿವಾಹಿತ ಜೋಡಿಗಳು
ಮೈತುಂಬ ಸ್ವೆಟರ್ ಶಾಲ್ ಧರಿಸಿ ಒಬ್ಬರಿಗೊಬ್ಬರು ಭುಜಗಳ ಮೇಲೆ ಕೈ ಹಾಕಿ ಬಹಳ ರೊಮ್ಯಾಂಟಿಕ್ ಆಗಿ ಸುತ್ತುತ್ತಿರುವುದನ್ನು ಸುನೀತಾ ನೋಡಿದಳು. ಶಾಲ್ ಹೊದ್ದುಕೊಂಡಿದ್ದರೂ ಚಳಿಗಾಳಿಯಿಂದ ಸಣ್ಣಗೆ ನಡುಗುತ್ತಾ ಹಾಗಾಗಿ ಮುಖದ ಮೇಲೆ ಬೀಳುತ್ತಿದ್ದ ಮಂಚನ್ನು ಒರೆಸಿಕೊಳ್ಳುತ್ತಾ ಸುನೀತಾ ಹೊರಗಿನ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಹಿಂದಿನ ಘಟನೆಗಳೇ ಮತ್ತೆ ಮತ್ತೆ ನೆನಪಿಗೆ ಬರುತ್ತಿತ್ತು. ಸಮಯದ ಜೊತೆಗೆ ಎಲ್ಲವೂ ಬದಲಾಗಿತ್ತು. ಹಳೆಯ ಸಂಬಂಧಗಳು ಕಡಿದು ಹೋಗಿ ಹೊಸ ಸಂಬಂಧಗಳು ಅವಳ ಬಾಳಿನಲ್ಲಿ ಪ್ರಾರಂಭವಾಗಿದ್ದವು. ಸುನೀತಾ ಮೊದಲನೇ ಪತಿ ಪುರುಷೋತ್ತಮ್ನ ಜೊತೆ ಹನಿಮೂನ್ಗೆ ಊಟಿಗೆ ಬಂದಾಗ ಪತಿ ಪತ್ನಿಯರ ಜನ್ಮಾಂತರ ಸಂಬಂಧದ ಬೆಸುಗೆ ಇಷ್ಟು ಬೇಗ ಬಿಟ್ಟು ಹೋಗುತ್ತದೆ ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸಿರಲಿಲ್ಲ. 8-9 ವರ್ಷಗಳ ಹಿಂದಿನ ಮಾತು. ಇದೇ ರೋಡ್ನಲ್ಲಿ ಪುರುಷೋತ್ತಮ್ನ ಭುಜಕ್ಕೆ ಒರಗಿ ವಾಯು ವಿಹಾರ ಮಾಡುತ್ತಿದ್ದ ನೆನಪು ಸುನೀತಾಳಿಗೆ ಬಂದು ಅವಳು ಮನಸ್ಸಿನಲ್ಲಿ ಖುಷಿಪಟ್ಟಳು. ಆಗ ಇಬ್ಬರು ತಮ್ಮದೇ ಆದ ಭ್ರಮಾಲೋಕದಲ್ಲಿ ವಿಹಾರಿಸುತ್ತಿದ್ದರು. ಪುರುಷೋತ್ತಮ್ನಂಥ ಗಂಡ ಸಿಕ್ಕಿರೋದು ತನ್ನ ಅದೃಷ್ಟವೆಂದು ತಿಳಿದು ಸುನೀತಾ ಕಂಡ ದೇವರಿಗೆಲ್ಲ ಕೈಮುಗಿದಿದ್ದಳು. ಅವಳ ಮನಸ್ಸಿನಲ್ಲಿ ತನಗೆ ಎಂಥ ಪತಿ ಬೇಕು ಎಂದು ರೂಪಿಸಿಕೊಂಡಿದ್ದಳು. ಅದೇ ಥರದ ಪತಿ ಸಿಕ್ಕಾಗ ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ. ಅಂದಿನಿಂದ ಅವಳು ತನ್ನ ಭವಿಷ್ಯದ ಸುಂದರ ಸ್ವಪ್ನಗಳನ್ನು ಕಾಣತೊಡಗಿದಳು. ಪುರುಷೋತ್ತಮ್ ಒಳ್ಳೆ ವಿದ್ಯಾವಂತ, ಬುದ್ಧಿವಂತ ಮತ್ತು ನೋಡಲು ಸುಂದರವಾಗಿಯೂ ಇದ್ದ. ಅವನಲ್ಲಿ ಮೇಲ್ನೋಟಕ್ಕೆ ಯಾವ ದೋಷಗಳೂ ಇರಲಿಲ್ಲ. ಒಳ್ಳೆ ಸರ್ಕಾರಿ ನೌಕರಿಯಲ್ಲಿದ್ದು ಕೈ ತುಂಬ ಸಂಬಳ ಬರ್ತಿತ್ತು. ಸುನೀತಾಳಿಗೆ ಇದಕ್ಕಿಂತ ಇನ್ನೇನು ಬೇಕಿತ್ತು? ಅವಳ ಪಾಳಿಗೆ ಸ್ವರ್ಗ 3 ಗೇಣು ಮಾತ್ರ ಇತ್ತು. ಮದುವೆಯಾದ 1-2 ವರ್ಷ ಎಲ್ಲವೂ ಚೆನ್ನಾಗಿತ್ತು. ಬೇಕಾದಾಗ 5 ಸ್ಟಾರ್ ಹೋಟೆಲ್ಗಳಲ್ಲಿ ಊಟ, ಸಿನಿಮಾ, ಪ್ರವಾಸ, ಹೀಗೆ ಕಾಲ ಹೇಗೆ ಹೋಯಿತು ಎಂಬುದು ಇಬ್ಬರಿಗೂ ಗೊತ್ತಾಗಿರಲಿಲ್ಲ. ಮದುವೆಯಾದ ಮೇಲೆ ಸುನೀತಾಳಿಗೆ ಹೊಸ ಸಂಬಂಧ, ಹೊಸ ಜನರ ಪರಿಚಯವಾಯಿತು. ಅತ್ತೆ ಮಾವ, ಮೈದುನ, ಭಾನುಪ್ರಕಾಶ, ನಾದಿನಿ, ರಮಾ ಇವರೆಲ್ಲ ಇರುವ ತುಂಬ ಸಂಸಾರ. 2 ವರ್ಷ ಕಳೆದ ಬಳಿಕ ಸ್ವರ್ಗಲೋಕದ ಕಿನ್ನರಿಯಂತೆ ಮುದ್ದಾದ ದೀಪ ಹುಟ್ಟಿದಳು. ಮಗಳು ಹುಟ್ಟಿದ ಮೇಲೆ ಸುನೀತಾ ಅವಳ ಲಾಲನೆ ಪಾಲನೆಯಲ್ಲೇ ಕಾಲ ಕಳೆಯುತ್ತಿದ್ದಳು. ಎಲ್ಲ ಜಾನ ತುಸು ಕೋನ ಎಂಬ ಗಾದೆಯಂತೆ ಪುರುಷೋತ್ತಮ್ನಲ್ಲಿ ಇದ್ದ ಒಂದು ಕೆಟ್ಟ ಚಾಳಿ ಎಂದರೆ ಎಲ್ಲದಕ್ಕೂ ಸಂಶಯ ಪಡೋದು. ಈ ಒಂದು ಗುಣ ಅವನ ವ್ಯಕ್ತಿತ್ವದಲ್ಲಿ ಕಪ್ಪು ಚುಕ್ಕೆಯಾಗಿತ್ತು. ದಿನ ಕಳೆದಂತೆ ಪುರುಷೋತ್ತಮ್ನ ನಿಜ ಸ್ವರೂಪ ಏನೆಂಬುದು ಸುನೀತಾಳಿಗೆ ನಿಧಾನವಾಗಿ ಗೋಚರಿಸಲು ಶುರುವಾಯಿತು. ಅವನು ಈಗ ಮೊದಲಿನ ಪುರುಷೋತ್ತಮನಾಗಿರಲಿಲ್ಲ. ವೈಲ್ಡ್ ಇಮ್ಯಾಜಿನೇಷನಲ್ ಅಂತಾರಲ್ಲ ಹಾಗೆ ಅವನ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಕಲ್ಪನೆಗಳು ಸೃಷ್ಟಿಯಾಗುತ್ತಿದ್ದವು. ಸುನೀತಾ ಭಾನುಪ್ರಕಾಶ್ ಜೊತೆ ಮಾತನಾಡುವಾಗಲೆಲ್ಲ ಅವನಿಗೇನೋ ಸಂಶಯ. ಹೀಗಾಗಿ ಅದನ್ನೇ ನೆಪವಾಗಿಟ್ಟುಕೊಂಡು ಸುನೀತಾಳ ಜೊತೆ ಜಗಳವಾಡ್ತಿದ್ದ. ಪುರುಷೋತ್ತಮ್ನ ಇನ್ನೊಂದು ಮುಖ ಸುನೀತಾಳಿಗೆ ಯಾವಾಗ ಪರಿಚಯವಾಯಿತು ಅಂದಿನಿಂದ ಅವಳ ಜೀವನದಲ್ಲಿ ಬಿರುಗಾಳಿ ಬೀಸಿತ್ತು. ಅವಳ ಕನಸುಗಳು ನುಚ್ಚು ನೂರಾಗಿದ್ದವು. ಪುರುಷೋತ್ತಮ್ನ ನಿರ್ಲಿಪ್ತ ವರ್ತನೆಯಿಂದಾಗಿ ಅವಳ ಜೀವನದಲ್ಲಿ ಒಂದು ದೊಡ್ಡ ಶೂನ್ಯವೇರ್ಪಟ್ಟಿತ್ತು. ಅವಳು ಆದಷ್ಟು ಪತಿಪತ್ನಿಯರ ಸಂಬಂಧವನ್ನು ಗಟ್ಟಿಯಾಗಿಸಲು ತನ್ನ ಕೈಲಾದ ಪ್ರಯತ್ನ ಮಾಡಿದಳು. ಆದರೆ ಅದು ಪುರುಷೋತ್ತಮ್ಗೆ ಬೇಕಾಗಿರಲಿಲ್ಲ. ಗಂಡ ಹೆಂಡಿರಲ್ಲಿ ದಿನೇ ದಿನ ಬಿರುಕು ಜಾಸ್ತಿಯಾಗತೊಡಗಿತು. ಸುನೀತಾಳಿಗೆ ಪುರುಷೋತ್ತಮ್ನ ವರ್ತನೆ ನುಂಗಲಾರದ ಬಿಸಿ ತುಪ್ಪವಾಗಿತ್ತು. ಈ ಮಧ್ಯೆ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿದ್ದ ಮನಸ್ತಾಪಗಳಿಂದ ಸುನೀತಾ ರೋಸಿ ಹೋಗಿ ಇನ್ನು ಮೇಲೆ ಪುರುಷೋತ್ತಮ್ನಂಥ ಮನುಷ್ಯನ ಜೊತೆ ಸಂಸಾರ ಮಾಡಲು ಸಾಧ್ಯವಿಲ್ಲ ಎಂಬ ಮಟ್ಟಕ್ಕೆ ಅವಳ ಮನಸ್ಸು ಮುಟ್ಟಿತ್ತು. ಅವರಿಬ್ಬರು ಬೇರೆ ಬೇರೆಯಾದರೇ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು ಸುನೀತಾ. ಅವರಿಬ್ಬರು ಏನು ನೆನೆಸಿದ್ದರೋ ಕೊನೆಗೆ ಅದೇ ಆಯಿತು. ಅವರ ಅಗಲಿಕೆಯಲ್ಲಿ ಯಾವ ಸದ್ದು ಗದ್ದಲವಿರಲಿಲ್ಲ. ಇಬ್ಬರು ಯಾಕೆ ಬೇರೆ ಬೇರೆಯಾಗುತ್ತಿದ್ದಾರೆ ಎಂಬ ಕಾರಣವು ಯಾರಿಗೂ ತಿಳಿದಿರಲಿಲ್ಲ. ಪತಿ ಪತ್ನಿಯ ರಹಸ್ಯ ಅವರಲ್ಲೇ ಉಳಿಯಿತು. ಪುರುಷೋತ್ತಮ್ನಿಂದಾಗಿ ಬೇರೆಯಾಗುವ ಸಮಯದಲ್ಲಿ ಸುನೀತಾ ಆದಷ್ಟು ಮೌನವಾಗಿರುವುದಕ್ಕೆ ಪ್ರಯತ್ನಪಟ್ಟಳು. ಹೆಚ್ಚು ಮಾತನಾಡಿ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವುದು ಅವಳಿಗೆ ಇಷ್ಟವಿರಲಿಲ್ಲ. ಇದರಿಂದ ಅನವಶ್ಯಕ ವದಂತಿಗಳು ಹರಡುವುದರ ನಿಶ್ಚಿತ ಎಂದು ಅವಳಿಗೆ ಗೊತ್ತಿತ್ತು. ಪುರುಷೋತ್ತಮ ಮತ್ತು ಸುನೀತಾ ಬೇರೆ ಬೇರೆಯಾದ 8 ತಿಂಗಳ ನಂತರ ನಗರದ ಸಿವಿಲ್ ಕೋರ್ಟ್ನಲ್ಲಿ ಕಾನೂನುಬದ್ಧವಾಗಿ ಇಬ್ಬರಿಗೂ ಮ್ಯೂಚುವಲ್ ಕನ್ಸೆಂಟ್ನಿಂದ ಡೈವರ್ಸ್ ಸಿಕ್ಕಿತ್ತು. ಸುನೀತಾ ವರ್ಷದ ಮಗಳು ದೀಪಾ ಪುರುಷೋತ್ತಮನ ಬಳಿ ಇದ್ದಳು. ಸುನೀತಾ ಇದರ ಬಗ್ಗೆ ತಕರಾರು ತೆಗೆಯಲಿಲ್ಲ. ಮಗಳು ತನ್ನ ಜೊತೆಯಲ್ಲಿರುವುದಕ್ಕಿಂತ ತಂದೆಯ ಜೊತೆ ಇದ್ದರೆ ಒಳಿತು ಎಂದು ಉದಾರ ಭಾವ ಹೊಂದಿದ್ದಳು. ಸುನೀತಾ ಆಗಾಗ್ಗೆ ದೀಪಳನ್ನು ನೆನೆಸಿಕೊಂಡು ಭಾವೋದ್ವೇಗದಿಂದ ಕಣ್ಣೀರಿಡುತ್ತಿದ್ದಳು. ಈಗ ದೀಪಾ ದೊಡ್ಡವಳಾಗಿರಬೇಕು. ಬಹುಶಃ ತನ್ನ ನೋಡಿದರೆ ದೀಪಳಿಗೆ ಹೀಗೆ ತನ್ನ ತಾಯಿ ಅಂತ ಹೇಳಿಕೊಳ್ಳಲು ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನು ನೆನಪಿಸಿಕೊಂಡು ಸುನೀತಾ ಮರುಗಿದಳು. ಹಳೆಯದನ್ನು ನೆನೆಸಿಕೊಳ್ಳುತ್ತಾ ಸುನೀತಾ ರೋಡ್ ಬಿಟ್ಟು ಸ್ನೋಫಾಲ್ಸ್ ಇರುವ ಜಾಗಕ್ಕೆ ಬಂದಿದ್ದಳು. ಸಾಕಷ್ಟು ಪ್ರವಾಸಿಗರು ಪ್ರಕೃತಿಯ ಸೊಬಗನ್ನು ಕಣ್ತುಂಬ ನೋಡಿ ಆನಂದಿಸುತ್ತಿದ್ದರು. ಈ ಹೊತ್ತಿನಲ್ಲಿ ನರೇಶ್ ತನ್ನ ಜೊತೆಗಿದ್ದರೆ ಎಷ್ಟೊಂದು ಮಜವಾಗಿರುತ್ತಿತ್ತು ಎಂದು ಸುನೀತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು.
ಅವಳು ಪ್ರಕೃತಿಯ ಸುಂದರ ದೃಶ್ಯವನ್ನು ನೋಡುತ್ತಾ ಮೈಮರೆತಿರುವಾಗ ದಿಢೀರನೆ ಅವಳ ಪಾದಗಳನ್ನು ಯಾರೋ ಸ್ಪರ್ಶ ಮಾಡಿದಂತಾಗಿ ಅವಳು ಬೆಚ್ಚಿಬಿಟ್ಟಳು. ದಟ್ಟ ಹೊಗೆಯಂಥ ಮಂಜು ಕವಿದಿದ್ದರಿಂದ ಪಾದಸ್ಪರ್ಶ ಮಾಡಿದ ವ್ಯಕ್ತಿಯ ಮುಖ ಸುನಿತಾಳಿಗೆ ಸರಿಯಾಗಿ ಕಾಣಿಸಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಸುಧಾರಿಸಿಕೊಂಡು ಆ ವ್ಯಕ್ತಿಯ ಮುಖ ನೋಡಿದಾಗ ಅವಳಿಗೆ ಆಶ್ಚರ್ಯದ ಜೊತೆ ಸಂತೋಷವೂ ಆಗಿತ್ತು. ಆ ವ್ಯಕ್ತಿ ಬೇರ್ಯಾರೂ ಅಲ್ಲ, ಸುನಿತಾಳ ಮೈದುನ ಭಾನುಪ್ರಕಾಶ. ಎಲ್ಲರೂ ಅವನನ್ನು ಪ್ರೀತಿಯಿಂದ ಸನ್ನಿ ಎಂದು ಕರೆಯುತ್ತಿದ್ದರು. ಅರೆ ಸನ್ನಿ, ನೀನಾ? ಸುನಿತಾ ಹರಳಿದ ಕಣ್ಣುಗಳಿಂದ ತನ್ನ ಮೈದುನನನ್ನು ಗುರುತಿಸಿದಳು. ಅತ್ತಿಗೆ, ಅಂತೂ ಈ ಬಡಪಾಯಿ ಮುಖದ ಗುರುತು ಗೊತ್ತಾಯ್ತಲ್ಲ. ಇದೇನಪ್ಪ ಹೀಗಂತಿ? ನನ್ನ ಕಣ್ಣು ಇನ್ನೂ ಚೆನ್ನಾಗಿ ಕಾಣುತ್ತೆ, ಆದರೆ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದು ನನಗೆ ಯಾಕೋ ಸರಿ ಹೋಗಲಿಲ್ಲ. ಇದೆಲ್ಲ ಯಾಕೆ ಬೇಕಿತ್ತು? ಸುನಿತಾ ಸ್ವಲ್ಪ ಸಂಕೋಚದಿಂದ ಪ್ರಶ್ನಿಸಿದಳು. ಇದೇನೋ ಅತ್ತಿಗೆ ಹೀಗೆ ಹೇಳ್ತೀರಿ? ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡುವಷ್ಟು ಯೋಗ್ಯತೆ ನನಗಿಲ್ವಾ ಎಂದ ಸನ್ನಿ. ಅದು ಹಾಗಲ್ಲ ಸನ್ನಿ, ಯಾವಾಗ ಸಂಬಂಧಗಳು ಕಡಿದು ಹೋದವೋ ಅಲ್ಲಿ ಮಾನ ಸಮ್ಮಾನಗಳು ಇರೋದಿಲ್ಲ. ಈಗ ಅದಕ್ಕೆಲ್ಲ ಬೆಲೆ ಏನಿದೆ ಹೇಳು? ಸುನಿತಾಳ ಮುಖದಲ್ಲಿ ನಗುವಿನ ಬದಲು ನಿರಾಶೆಯ ಛಾಯೆ ಮೂಡಿತು. ಅತ್ತಿಗೆ, ನೀವು ಅಣ್ಣನಿಂದ ಬೇರೆಯಾದ ಮಾತ್ರಕ್ಕೆ ನಮ್ಮ ಸಂಬಂಧಗಳು ಬಿಟ್ಟು ಹೋಗುತ್ತವೆ? ನೀವು ಯಾವಾಗಲೂ ನಮ್ಮ ಅತ್ತಿಗೆನೇ. ಅಬ್ಬಬ್ಬ ಸನ್ನಿ, ನಿನ್ನನ್ನು ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ಭಾಳ ದೊಡ್ಡವನಾಗಿ ಬಿಟ್ಟಿದ್ಯಾ, ಜೊತೆಗೆ ದೊಡ್ಡದಾಗಿ ಮಾತನಾಡುವುದನ್ನು ಚೆನ್ನಾಗಿ ಕಲ್ತಿದ್ಯಾ ಎಂದು ಮುಗುಳ್ನಕ್ಕಳು ಸುನಿತಾ. ಬದಲಾಗುವುದಕ್ಕೆ 4 ವರ್ಷಗಳು ಕಮ್ಮಿ ಏನಲ್ಲ ಅಲ್ವಾ ಅತ್ತಿಗೆ? ಅಂದಹಾಗೆ ಇದೇನು ಒಂಟಿಯಾಗಿ ಊಟಿಗೆ ಬಂದಿದ್ದೀರಿ? ಭಾನುಪ್ರಕಾಶ್ ಕುತೂಹಲದಿಂದ ಕೇಳಿದ. ಇಲ್ಲ ಸನ್ನಿ, ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ ಎಂದಳು ಸುನಿತಾ. ಅಂದರೆ ನೀವು ಬೇರೆ ಮದುವೆ ಮಾಡ್ಕೊಂಡಿದ್ದೀರಾ? ಹೌದು ಸನ್ನಿ, ಅವರ ಹೆಸರು ನರೇಶ್ ಅಂತ. ಊಟಿಗೆ ಇಬ್ಬರು ಒಟ್ಟಿಗೆ ಬಂದ್ವಿ. ಆದರೆ ಅವರಿಗೆ ಯಾಕೋ ಊಟಿ ಚಳಿ ಹಿಡಿಸಲಿಲ್ಲ. ಜ್ವರ ಬಂದು ಹೋಟೆಲ್ ರೂಮ್ನಲ್ಲಿ ರೆಸ್ಟ್ ತೆಗೆದುಕೊಳ್ತಿದ್ದಾರೆ. ಸುನಿತಾ ಬೇರೆ ಮದುವೆಯಾಗಿದ್ದನ್ನು ಕೇಳಿ ಭಾನುಪ್ರಕಾಶ್ಗೆ ಮಿಂಚು ಹೊಡೆದಂತಾಗಿತ್ತು. ತನ್ನ ಅಂತರಂಗದ ವೇದನೆಯನ್ನು ಮುಖದಲ್ಲಿ ತೋರಿಸಿಕೊಳ್ಳದಿರಲು ಅವನಿಗೆ ಸಾಧ್ಯವಾಗಲಿಲ್ಲ. ಸ್ವಾಭಾವಿಕವಾಗಿ ಅವನ ಮುಖದಲ್ಲಿ ವ್ಯಕ್ತವಾಗಿತ್ತು. ಮದುವೆಯ ಆರ್ಥಿಕ ಶುಭಾಶಯಗಳು ಅತ್ತಿಗೆ. ಭಾನುಪ್ರಕಾಶ್ ಹೀಗೆ ಹೇಳುವಾಗ ಅವನ ಕಣ್ಣುಗಳು ತೇವಗೊಂಡಿದ್ದವು. ಸನ್ನಿ, ಹಿಂದಿನ ಕಥೆನ ಮರೆತು ಬಿಡೋಣ. ನಿನ್ನ ಕತೆ ಹೇಳು. ಊಟಿಗೆ ಒಬ್ಬನೇ ಬಂದಿದ್ದೀಯಾ? ಇಲ್ಲ ಅತ್ತಿಗೆ, ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಹೀಗೇನು ಮಾಡಿಕೊಂಡಿದ್ದಿ? ಸುನಿತಾ ಕೇಳಿದಳು. ಸದ್ಯಕ್ಕೆ ಕಾಲೇಜ್ ಬಿಟ್ಟರೆ ಏನೂ ಇಲ್ಲ ಅತ್ತಿಗೆ, ಹೀಗೆ ಸುತ್ತಾಡಿಕೊಂಡು ಇದ್ದೀನಿ. ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ನಿಮ್ಮ ತಾಯಿ ತಂದೆ, ಪುರುಷೋತ್ತಮ್, ರಮಾ, ದೀಪಾ? ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತಿಗೆ. ನೀವು ಮನೆ ಬಿಟ್ಟು ಬಂದ ಮೇಲೆ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಅಮ್ಮನ ಆರೋಗ್ಯ ಸರಿಯಾಗಿಲ್ಲ. ರಮಾ ಈಗ ತಾನೇ ಗ್ರ್ಯಾಜುಯೇಷನ್ ಮುಗಿಸಿದ್ದಾಳೆ. ಅಣ್ಣನಂತೂ ಯಾರ ಹತ್ರನೂ ಮಾತನಾಡುವುದೇ ಇಲ್ಲ. ಏನೋ ಕಳೆದುಕೊಂಡವನಂತೆ ಆಕಾಶ ನೋಡುತ್ತಾ ಕುಳಿತು ಬಿಡುತ್ತಾನೆ. ದೀಪಾಳನ್ನು ಮುಂದಿನ ಸೆಕ್ಷನ್ನಲ್ಲಿ ಯಾವುದಾದರೂ ಒಳ್ಳೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಬೇಕು, ಭಾನುಪ್ರಕಾಶ ಹೇಳಿದ. ಬೋರ್ಡಿಂಗ್ ಸ್ಕೂಲ್? ಯಾಕೆ? ಮನೆಯಲ್ಲಿ ದೀಪಾಳನ್ನು ಓದಿಸ್ಬೋದಲ್ವಾ? ಇಲ್ಲ ಅತ್ತಿಗೆ, ಅಮ್ಮನ ಅನಾರೋಗ್ಯದ ಕಾರಣದಿಂದ ಈ ತೀರ್ಮಾನ ತೆಗೆದುಕೊಳ್ಳಬೇಕಾಯಿತು. ಸುಮ್ಮನೆ ಅಮ್ಮನ ಅನಾರೋಗ್ಯ ನೆಪ ಯಾಕೆ ಹೇಳ್ತೀಯಾ? ನಿಮ್ಮ ಹೊಸ ಅತ್ತಿಗೆ ದೀಪಾಳನ್ನು ತನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟವಿಲ್ಲ ಅಂತ ಹೇಳು, ಸುನಿತಾ ಕಟುವಾಗಿ ಹೇಳಿದಳು. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅತ್ತಿಗೆ. ಅಣ್ಣ ಬೇರೆ ಮದುವೆ ಮಾಡ್ಕೊಂಡಿಲ್ಲ. ಇದನ್ನು ಕೇಳಿ ಸುನಿತಾಳ ಬಾಯಿಂದ ಮಾತೇ ಹೊರಡಲಿಲ್ಲ. ಸುನಿತಾ ಮೌನವಾಗಿರುವುದನ್ನು ಕಂಡು ಸನ್ನಿ, ಫಾಲ್ಸ್ ಎಷ್ಟು ಸುಂದರವಾಗಿದೆ ಅಲ್ವಾ ಅತ್ತಿಗೆ ಎಂದ. ಹೌದು, ತುಂಬ ಸುಂದರವಾಗಿದೆ. ಸರಿ, ನಡಿ ಹೋಗೋಣ. ಚಳಿ ಜಾಸ್ತಿ ಆಗ್ತಿದೆ. ಮೊದಲು ಬಿಸಿ ಬಿಸಿ ಕಾಫಿ ಕುಡಿಯೋಣ. ಹೋಟೆಲ್ಗೆ ಹೋಗೋಣ. ಅಲ್ಲೇ ಆರಾಮವಾಗಿ ಕಾಫಿ ಕುಡಿತಾ ಮಾತನಾಡೋಣ. ಈ ನೆಪದಿಂದಾದರೂ ನರೇಶ್ನ ಭೇಟಿ ಮಾಡಿಸ್ತೀನಿ ಎಂದಳು ಸುನಿತಾ. ಸುನಿತಾಳ ಮುಖದಲ್ಲಿ ಏನೋ ಬದಲಾವಣೆಯನ್ನು ಗಮನಿಸಿದ. ಬಹುಶಃ ಅಣ್ಣ ಮದುವೆ ಮಾಡಿಕೊಳ್ಳದಿರುವ ವಿಷಯ ತಿಳಿದು ಸುನಿತಾಳಿಗೆ ಬೇಜಾರಾಯಿತೋ ಏನೋ. ಸನ್ನಿ, ನರೇಶ್ ನಿನ್ನನ್ನು ನೋಡಿದ ತಕ್ಷಣ ಭಾಳ ಸಂತೋಷ ಪಡ್ತಾರೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಆದರೆ ಅತ್ತಿಗೆ, ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ಸುಮ್ಮನೆ ನನ್ನ ಜೊತೆ ಬಾ ಅಷ್ಟೇ, ಹೋಗೋಣ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ನಿಂತರೆ ಮೈ ಮರಗಟ್ಟಿ ಬಿಡುತ್ತೆ ಅಷ್ಟೇ. ಸರಿ ಅತ್ತಿಗೆ, ನಿಮ್ಮ ಮಾತು ಯಾವತ್ತೂ ತಳ್ಳಿ ಹಾಕಿದ್ದೇನೆ ಹೇಳಿ. ಗುಡ್ ಬಾಯ್. ಸುನಿತಾ ಸನ್ನಿ ಕೆನ್ನೆ ಮೇಲೆ ಪ್ರೀತಿಯಿಂದ ಒಂದು ಮೃದುವಾದ ಹಿಟ್ಟು ಕೊಟ್ಟಳು. ಪುರುಷೋತ್ತಮ್ನ
ಮತ್ತು ಸುನೀತಾರ ಡೈವರ್ಸ್ ಹಿಂದೆ ಭಾನುಪ್ರಕಾಶ್ ಪಾತ್ರ ಇತ್ತು ಎಂದು ಅವನಿಗೆ ತಿಳಿದಿರಲಿಲ್ಲ. ಆದರೆ ಪಾತ್ರ ಅವನಿಗೆ ಬಲವಂತವಾಗಿ ಬಂದಿತ್ತು. ಅದು ಅವನಿಗರಿಯದಂತೆ. ಆದರೆ ದೈವವಶಾತ್ ಅವನ ಅಣ್ಣ ಮತ್ತು ಅತ್ತಿಗೆಯ ಡೈವರ್ಸ್ ಯಾವ ತಂಟೆ ತಕರಾರಿಲ್ಲದೆ ಪರಿಸಮಾಪ್ತಿಯಾಗಿತ್ತು. ನಿಜವಾದ ವಿಷಯ ಭಾನುಪ್ರಕಾಶ್ಗೆ ತಿಳಿದಿದ್ದರೆ ಅವನು ಖಂಡಿತ ಸುನೀತಾಳನ್ನು ಮಾತನಾಡಿಸುತ್ತಲೂ ಇರಲಿಲ್ಲ. ಅವಳ ಜೊತೆ ಹೋಟೆಲ್ಗೂ ಬರುತ್ತಿರಲಿಲ್ಲ. ಸುನೀತಾ ಭಾನುಪ್ರಕಾಶ್ಗಿಂತ ವಯಸ್ಸಿನಲ್ಲಿ ಹಿರಿಯಳು. ಸಂಬಂಧದಲ್ಲೂ ಕೂಡ. ಭಾನುಪ್ರಕಾಶ್ ಕೂಡ ತನ್ನ ಅತ್ತಿಗೆಯನ್ನು ಬಹಳ ಗೌರವಿಸುತ್ತಿದ್ದ. ಅತ್ತಿಗೆ ಎಂಬ ಪವಿತ್ರ ಸ್ಥಾನಕ್ಕೆ ಒಂದು ಪೂಜ್ಯ ಭಾವನೆ ಇಟ್ಟುಕೊಂಡಿದ್ದ. ಸುನೀತಾಳಿಗೂ ಅಷ್ಟೇ. ಸನ್ನಿ ಅಂದರೆ ಪಂಚಪ್ರಾಣ. ತಾಯಿ ಮಾತನ್ನು ಸನ್ನಿ ಕೇಳುತ್ತಿರಲಿಲ್ಲ. ಆದರೆ ಸುನೀತಾಳ ಮಾತು ಎಂದರೆ ಅವನಿಗೆ ವೇದ ವಾಕ್ಯ. ಮೇಲಾಗಿ ಅತ್ತಿಗೆ ಮಾತು ಮೀರಲು ಅವನಿಗೆ ಧೈರ್ಯವೂ ಇರಲಿಲ್ಲ. ಒಂದು ಸಾರಿ ಸುನೀತಾ ಅಕಸ್ಮಾತ್ ಸನ್ನಿ ಪ್ಯಾಂಟ್ ಜೇಬ್ನಲ್ಲಿ ಒಂದು ಗುಟ್ಕಾ ಪ್ಯಾಕೆಟ್ ಇರುವುದನ್ನು ನೋಡಿದಳು. ಇದೇನು ಸನ್ನಿ, ಈ ಕೆಟ್ಟ ಅಭ್ಯಾಸ ಶುರು ಮಾಡ್ಕೊಂಡಿದ್ಯಾ? ಕಾಲೇಜ್ಗೆ ಹೋಗೋ ಹುಡುಗ ಈಗಿನಿಂದಲೇ ಇದನ್ನೇ ಕಲಿತರೆ ಹೇಗೆ? ಮೊದಲು ಈ ಅಭ್ಯಾಸ ಬಿಡು ಎಂದು ಮೈದುನನ್ನು ಚೆನ್ನಾಗಿ ತರಟೆಗೆ ತೆಗೆದುಕೊಂಡಳು ಸುನೀತಾ. ಭಾನುಪ್ರಕಾಶ್ ಹೀಗೆ ಎಷ್ಟೋ ಬಾರಿ ಅತ್ತಿಗೆ ಬಳಿ ಕ್ಷಮೆ ಕೇಳಿದ್ದ. ಈ ಸಣ್ಣ ಪುಟ್ಟ ಘಟನೆಗಳು ಅವರಿಬ್ಬರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿತ್ತು. ಮೇಲಾಗಿ ಒಂದು ಪವಿತ್ರ ಬಾಂಧವ್ಯ ಅವರಿಬ್ಬರನ್ನು ಗಂಟು ಹಾಕಿತ್ತು. ಸುನೀತಾ ಸಹ ಡೈವರ್ಸ್ ಪಡೆದರೂ ಸಹ ಆ ಪವಿತ್ರ ಬಾಂಧವ್ಯವನ್ನು ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದಳು. ಆದರೆ ದುರದೃಷ್ಟವಶಾತ್ ಪುರುಷೋತ್ತಮ ಮೈದುನ ಮತ್ತು ಅತ್ತಿಗೆಯರ ಸಂಬಂಧವನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತಿದ್ದ. ಇದು ಅಮಾಯಕಳಾದ ಸುನೀತಾಳಿಗೆ ಗೊತ್ತಿರಲಿಲ್ಲ. ಪುರುಷೋತ್ತಮ್ಗೆ ಇವರಿಬ್ಬರ ಸಂಬಂಧದಲ್ಲಿ ಏನೋ ಶಂಕೆ ಮೂಡಿತ್ತು. ಅವರಿಬ್ಬರ ಪವಿತ್ರ ಬಾಂಧವ್ಯದಲ್ಲಿ ಅವನಿಗೆ ತಪ್ಪು ಕಾಣಿಸಿತ್ತು. ಅವನ ಮನಸ್ಸಿನಲ್ಲಿ ಅನುಮಾನದ ಪಿಶಾಚಿ ನಾಟ್ಯವಾಡುತ್ತಿತ್ತು. ಹಾಗದಾನೆ ಸುನೀತಾ ಮಗಳು ದೀಪಾಗೆ ಜನ್ಮ ಕೊಟ್ಟಿದ್ದಳು. ಸುನೀತಾಳ ಮನಸ್ಸಿನಲ್ಲಿ ತನ್ನ ಮಗಳ ಭವಿಷ್ಯದ ಚಿಂತನೆ ಬಿಟ್ಟು ಬೇರೇನೂ ಇರಲಿಲ್ಲ. ಆದರೆ ಅವಳಿಗೆ ದಿನೇ ದಿನೇ ಪುರುಷೋತ್ತಮನ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸತೊಡಗಿತು. ಯಾವುದೋ ವಿಷಯದಲ್ಲಿ ಅವನು ತನ್ನ ಮೇಲೆ ಅನುಮಾನ ಪಡುತ್ತಿದ್ದಾನೆಂದು ಅವಳಿಗೆ ತಿಳಿದು ಹೋಯಿತು. ಯಾವ ಪತ್ನಿಗೆ ಆಗಲಿ ತನ್ನ ಪತಿ ಅವಳ ಚಾರಿತ್ರ್ಯದ ಮೇಲೆ ಅನುಮಾನ ಪಡುತ್ತಿದ್ದಾನೆಂದು ತಿಳಿದಾಗ ಅಂಥ ಪತಿ ಜೊತೆಗೆ ಸಂಸಾರ ನಡೆಸೋದು ಬಹಳ ಕಷ್ಟ. ಸುನೀತಾಳ ಬಾಳು ಹಾಗೆ ಆಗಿತ್ತು. ಬರಬರುತ್ತಾ ಗಂಡ ಹೆಂಡರಿಯಲ್ಲಿ ಬಿರುಕು ಜಾಸ್ತಿ ಆಯಿತು. ಸುನೀತಾಳಿಗೆ ಮನೆಯಲ್ಲಿ ಉಸಿರು ಕಟ್ಟಿದಂತಾಗಿತ್ತು. ಪುರುಷೋತ್ತಮ ಮತ್ತು ಸುನೀತಾರ ಜೀವನದಲ್ಲಿ ಕಾರ್ಮೋಡ ಕವಿದಿತ್ತು. ಪುರುಷೋತ್ತಮ ತನ್ನ ತಮ್ಮ ಮತ್ತು ಹೆಂಡತಿಯ ನಡುವೆ ಅನೈತಿಕ ಸಂಬಂಧ ಕಲ್ಪಿಸಿದ್ದ. ಸುನೀತಾ ತನ್ನ ಮೈದುನನೊಂದಿಗೆ ಸಲಿಗೆಯಿಂದ ಇದ್ದದ್ದೇ ಅವಳ ಪಾಲಿಗೆ ನರಕವಾಗಿತ್ತು. ಪುರುಷೋತ್ತಮನ ಕಾಮಲೆ ಕಣ್ಣಿಗೆ ಎಲ್ಲವೂ ಹಳದಿಯಾಗಿ ಕಂಡಿತ್ತು. ಅನುಮಾನವೆಂಬ ಭಯಂಕರ ರಾಕ್ಷಸ ಮನುಷ್ಯನ ಮೆದುಳಿನಲ್ಲಿ ಹೊಕ್ಕರೆ ಅವನು ಹುಚ್ಚನಾಗುತ್ತಾನೆ. ಗಂಡ ಹೆಂಡಿರು ಸೇರಿ ಪ್ರೀತಿಯಿಂದ ಕಟ್ಟಿದ್ದ ಸಂಸಾರವೆಂಬ ಸೌಧ ಕುಸಿದು ಬೀಳುತ್ತದೆ. ಸುನೀತಾ ಮಗುವೇನಲ್ಲ, ಅವಳಿಗೆಲ್ಲ ಅರ್ಥವಾಗಿತ್ತು. ಸುನೀತಾಳಿಗೆ ಡೈವರ್ಸ್ ಸಿಕ್ಕಿದಾಗ ಅವಳ ಮನಸ್ಸಿಗೆ ಹಾಯ್ ಎಂದೆನಿಸಿತು. ಗಂಡನಿಂದ ದೂರವಾದರೂ ಸುನೀತಾ ಕುಟುಂಬದ ಇತರ ಸದಸ್ಯರೊಡನೆ ಮಾತ್ರ ತನ್ನ ನಂಟು ಮುರಿದುಕೊಂಡಿರಲಿಲ್ಲ. ಮತ್ತೆ ಹೊಸ ಆಸೆ, ಹೊಸ ಪರಿಣಾಮಕ್ಕೆ ಸುನೀತಾ ಸಿದ್ಧವಾಗಿದ್ದಳು. ಬದುಕಿನಲ್ಲಿ ದುಃಖವಿರುವಂತೆ ಸಂತೋಷವೂ ಇದೆ. ನಿಷ್ಠುರತೆ, ವಂಚನೆ ಇರುವಂತೆ ನಯ ಪ್ರಾಮಾಣಿಕತೆ ಇದೆ. ತಾನು ಇಷ್ಟು ಕಾಲ ಗಂಡನಿಗೆ ಯಾವ ಮೋಸವನ್ನು ಮಾಡದೆ ಪ್ರಾಮಾಣಿಕಳಾಗಿ ಸಂಸಾರ ಸಾಗಿಸಿದ್ದು ಸುನೀತಾಳಲ್ಲಿ ತೃಪ್ತಿ ತಂದಿತ್ತು. ಹಾಗೆಯೇ ಹೀಗಿರುವ ಬದುಕಿನ ಬಗೆಯಿಂದ ಬೇಸರವಾಗಿ ಅದರಿಂದ ಮನಸ್ಸು ಘಾಸಿಗೊಂಡಾಗ ಬೇರೊಂದು ಜೀವನವನ್ನು ಅರಸಿ ಹೋಗಲು ಸುನೀತಾ ನಿರ್ಧರಿಸಿದಳು. ಅಷ್ಟರಲ್ಲಿ ಹೋಟೆಲ್ ಬಂತು. ಹೋಟೆಲ್ ಒಳಗೆ ಬಂದಾಗ ಹೊರಗಿನ ಚಳಿ ಅನುಭವ ಕಡಿಮೆಯಾಗಿತ್ತು. ಸುನೀತಾ ಸನ್ನಿಯನ್ನು ತನ್ನ ಗಂಡನಿಗೆ ಪರಿಚಯಿಸಿದಳು. ಸನ್ನಿಯಲ್ಲಿ ಏನೋ ಸಂಕೋಚ ವ್ಯಕ್ತವಾಗುತ್ತಿತ್ತು. ಸುನೀತಾ ಸನ್ನಿ ಬಗ್ಗೆ ನರೇಶ್ನಲ್ಲಿ ಯಾವುದನ್ನೂ ಮುಚ್ಚಿಡದೆ ತಿಳಿಸಿದಳು. ನರೇಶ್ ಕೂಡ ಬಹಳ ಆತ್ಮೀಯತೆಯಿಂದ ಸನ್ನಿಯನ್ನು ತನ್ನ ಹತ್ತಿರವೇ ಕುಳ್ಳಿರಿಸಿಕೊಂಡು ವಿಚಾರ ವಿನಿಮಯ ಮಾಡಿಕೊಂಡ. ಭಾನುಪ್ರಕಾಶ್ ಕೂಡ ನರೇಶ್ನ ಸೌಮ್ಯ ಸ್ವಭಾವ ಹಾಗೂ ನಗುಮುಖದ ವ್ಯಕ್ತಿತ್ವ ಕಂಡು ಖುಷಿಯಾಗಿದ್ದ. ಸುನೀತಳಿಗಂತೂ ಭೂತ ಮತ್ತು ವರ್ತಮಾನ ಕಾಲದ ಸಮ್ಮಿಲನ ಕಣ್ಮುಂದೆ ಕಾಣುತ್ತಿರುವುದು ಅತೀವ ಸಂತೋಷವನ್ನು ಉಂಟು ಮಾಡಿತ್ತು. ಸುನೀತಾ 3 ಕಪ್ ಕಾಫಿ ಮತ್ತು ಸ್ನ್ಯಾಕ್ಸನ್ನು ರೂಮ್ ಸರ್ವಿಸ್ಗೆ ಆರ್ಡರ್ ಮಾಡಿದ್ಲು. ನರೇಶ್ಗೆ ಅಣ್ಣ ತಮ್ಮಂದಿರು ಯಾರೂ ಇರಲಿಲ್ಲ. 2ನೇ ಮದುವೆ ಮಾಡಿಕೊಂಡ ಮೇಲೆ ಸುನೀತಾಳಿಗೆ ಗಂಡನೇನು ಸಿಕ್ಕಿದ, ಆದರೆ ಸನ್ನಿ ಅಂತ ಮೈದುನ ಸಿಕ್ಕಿರಲಿಲ್ಲ. ಅಂತಹ ಸಂಬಂಧದಲ್ಲಿ ಅವಳ ಬಾಳಿನಲ್ಲಿ ದೊಡ್ಡ ಶೂನ್ಯ ಏರ್ಪಟ್ಟಿತ್ತು. ಕಾಫಿ ಬರುವವರೆಗೂ ನರೇಶ್ ಸನ್ನಿ ಕಾಲೇಜ್ ಬಗ್ಗೆ, ಅವನ ಮುಂದಿನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದ. ಆದರೆ ಭಾನುಪ್ರಕಾಶ್ನ ಖಾಸಗಿ ಜೀವನದ ಬಗ್ಗೆ ನರೇಶ್ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ. ಕಾಫಿ ಬಂದ ಮೇಲೆ ಚರ್ಚೆಯ ದಿಕ್ಕೇ ಬದಲಾಯಿಸಿತು. ನಂತರ ಚರ್ಚೆಯಲ್ಲಿ ಸುನೀತಾಳೂ ಪಾಲ್ಗೊಂಡಳು. ಚರ್ಚೆ ಊಟಿಯ ಸೊಬಗು, ಭಯಂಕರ ಚಳಿ, ಸ್ನೋಫಾಲ್ಸ್ ಬಗ್ಗೆ ಸೀಮಿತಗೊಂಡಿತು. ಬಹಳ ಹೊತ್ತು ಎಲ್ಲರೂ ಸೇರಿ ಹರಟೆ ಹೊಡೆಯುತ್ತಿದ್ದರು. ಆಗ ಸನ್ನಿ ಹೊರಡಲು ಅಣಿಯಾದಾಗ ಸುನೀತಾ ಅವನನ್ನು ಹೋಟೆಲ್ ಗೇಟ್ನವರೆಗೆ ಬಿಟ್ಟು ಬರಲು ಹೋದಳು.
ಸನ್ನಿ, ನಾವು ಇನ್ನು 2-3 ದಿನ ಸನ್ನಿ ನಾವು 2-3 ದಿನ ಇಲ್ಲೇ ಇರ್ತೀವಿ. ಸಾಧ್ಯವಾದರೆ ಮತ್ತೊಮ್ಮೆ ಬಾ ಎಂದಳು ಸುನೀತಾ. ಖಂಡಿತ ಬರ್ತೀನಿ ಅತ್ತಿಗೆ ಎಂದು ಹೇಳಿ ಏನೋ ಹೇಳಲು ಅಲ್ಲೇ ನಿಂತ. ಏನಾದರೂ ಹೇಳಬೇಕಾ ಸನ್ನಿ? ಸುನೀತಾ ಪ್ರಶ್ನಿಸಿದಳು. ಹೌದು ಅತ್ತಿಗೆ, ಆದರೆ ನೀವೇನು ತಿಳಿದುಕೊಳ್ಳುವುದಿಲ್ಲ ಅಂದರೆ ಮಾತ್ರ. ಅದೇನು ಹೇಳು, ಪರವಾಗಿಲ್ಲ, ನೀನು ಏನು ಹೇಳಿದ್ರೂ ನನಗೆ ಬೇಜಾರಿಲ್ಲ, ಸುನೀತಾ ನಗುತ್ತಲೇ ಹೇಳಿದಳು. ಭಾನುಪ್ರಕಾಶ್ ಸ್ವಲ್ಪ ಹೊತ್ತು ಮೌನವಾಗಿತ್ತು. ಏನೋ ಹೇಳಲು ಸಂಕೋಚ ಪಡ್ತಿದ್ದ. ನಂತರ ಧೈರ್ಯ ತಂದುಕೊಂಡು, ಅತ್ತಿಗೆ, ನಾನು ನಿಮಗೆ ಹಿಂದೆ ಎಷ್ಟೋ ಗೌರವ ಕೊಡ್ತಿದ್ದೇನೋ ಅಷ್ಟೇ ಗೌರವ ಈಗಲೂ ನಿಮ್ಮ ಮೇಲಿದೆ. ನೀವೆಲ್ಲಿ ಕೋಪಿಸಿಕೊಳ್ಳುತ್ತೀರೋ ಎಂಬ ಹೆದರಿಕೆಯೂ ಇದೆ. ಈಗ ನಾನು ಹೇಳುವುದು ನಿಮಗೆ ಸ್ವಲ್ಪ ಅಧಿಕ ಪ್ರಸಂಗತನ ಎಂದು ಅನ್ನಿಸಬಹುದು. ಆದರೂ ಪರವಾಗಿಲ್ಲ, ನಾನು ಹೇಳ್ತೀನಿ. ಅತ್ತಿಗೆ, ನೀವೇನೋ ಅಣ್ಣನ ಜೊತೆ ಸಂಬಂಧ ಕಡಿದುಕೊಂಡು ಬಿಟ್ರಿ. ಆದರೆ ಆ ನೋವನ್ನು ಇತರ ಸಂಬಂಧಗಳ ಮೇಲೆ ಹರಡಿಬಿಟ್ರಿ. ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಗಂಡ ಹೆಂಡತಿಯರು ಜಗಳ ಆಡ್ತಾರೆ. ಕೆಲವರಲ್ಲಿ ಅಡ್ಜಸ್ಟ್ಮೆಂಟ್ ಇರೋಲ್ಲ. ಆದರೂ ಎಲ್ಲರೂ ಡೈವರ್ಸ್ನ ಮೊರೆ ಹೋಗೋಲ್ಲ. ಹೇಗೋ ಸಂಸಾರ ನಿಭಾಯಿಸಿಕೊಂಡು ಹೋಗ್ತಾರೆ. ಡೈವರ್ಸ್ ಅವರ ಅಂತಿಮ ಗುರಿಯಾಗಿರುವುದಿಲ್ಲ. ಜಗಳವಾಡಿದ ಮೇಲೂ ದಂಪತಿ ಒಂದಾಗ್ತಾರೆ ಅಥವಾ ಕೌನ್ಸಿಲಿಂಗ್ ತೆಗೆದುಕೊಂಡು ತಮ್ಮ ವೈವಾಹಿಕ ಜೀವನ ನಡೆಸಿಕೊಂಡು ಹೋಗ್ತಾರೆ. ಆದರೆ ಅಣ್ಣ ಮತ್ತು ನೀವು ಅಂತ ಯಾವುದೇ ದಾರಿ ಹುಡುಕಲಿಲ್ಲ. ನನಗೆ ಅದೇ ಆಶ್ಚರ್ಯ. ಹಿಂದೋ ಮುಂದೋ ಯೋಚಿಸದೆ ಇಂಥ ದಿಢೀರ್ ನಿರ್ಧಾರ ಹೇಗೆ ತೆಗೆದುಕೊಂಡ್ರಿ? ಅಂಥ ಪ್ರಬಲವಾದ ಕಾರಣವಾದರೂ ಏನಿತ್ತು? ನಿಮ್ಮಿಬ್ಬರಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕುಟುಂಬದ ಹಿರಿಯರ ಸಲಹೆ ತೆಗೆದುಕೊಳ್ಳಬಹುದಾಗಿತ್ತು. ಅದನ್ನು ನೀವು ಮಾಡಲಿಲ್ಲ. ಎಲ್ಲರಿಗೂ ಅದೇ ಕುತೂಹಲ. ನೀವಿಬ್ಬರು ಡೈವರ್ಸ್ ಆಗೋಕ್ಕೆ ಸರಿಯಾದ ಕಾರಣ ಇಲ್ಲ. ನೀವು ಇವತ್ತು ನಿಮ್ಮ ಡೈವರ್ಸ್ಗೆ ನಿಜವಾದ ಕಾರಣ ಹೇಳಲೇಬೇಕು. ಸನ್ನಿ ಇದನ್ನೆಲ್ಲ ಹೇಳುವಾಗ ಅವನ ಮುಖದಲ್ಲಿ ಮೂಕ ವೇದನೆ ಇತ್ತು. ಸುನಿತಾಳಿಗೆ ಸನ್ನಿಯ ಅಂತರಂಗದ ನೋವು ಅರಿವಾಗಿತ್ತು. ಆದರೆ ನಿಜವಾದ ಕಾರಣ ಹೇಳಿದರೆ ಸನ್ನಿಯ ಹೃದಯ ಹೊಡೆಯುವುದು ಖಚಿತ. ಈಗ ಅವಳ ಬಳಿ ಇದ್ದ ಒಂದೇ ಒಂದು ಉತ್ತರವೆಂದರೆ ಸನ್ನಿಗೆ ದೃಢವಾಗುವಂತೆ ಏನಾದರೂ ಬೇರೆ ಕಾರಣ ಕೊಟ್ಟು ಅವನ ಮನಸ್ಸು ಸಮಾಧಾನಪಡಿಸುವುದೇ ಆಗಿತ್ತು. ಅವಳ ಸ್ಥಿತಿ ಬಹಳ ಸೂಕ್ಷ್ಮವಾಗಿತ್ತು. ಅವಳು ಸ್ನೇಹಭಾವದಿಂದ ಸನ್ನಿ ಕೈ ಹಿಡಿದು, ಸನ್ನಿ, ನಿನ್ನ ನೋವು ನನಗರ್ಥವಾಗುತ್ತೆ. ನಿನಗಲ್ಲದೆ ನಿಮ್ಮ ಮನೆಯವರಿಗೆಲ್ಲ ನಾನು ನೋವು ಕೊಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಆದರೆ ಈಗ ಕಾರಣಗಳನ್ನು ಕೇಳಿ ಏನು ಪ್ರಯೋಜನ? ಅದು ಮುಗಿದ ಅಧ್ಯಾಯ. ಆಗಿದ್ದು ಆಗಿ ಹೋಯಿತು. ಪುನಃ ಆ ಸಂತೋಷ ಸಿಹಿ ನೆನಪಾಗಲು ಬರಲು ಸಾಧ್ಯವೇ? ಇಲ್ಲ. ಕೆಂಡದ ಮೇಲೆ ಬೂದಿ ಮುಚ್ಚಿದೆ. ಪುನಃ ಆ ಕೆಂಡ ಉರಿಸುವ ಪ್ರಯತ್ನ ಯಾಕೆ ಮಾಡಬೇಕು? ಪುನಃ ಆ ಕೆಂಡ ನಮ್ಮನ್ನು ಸುಡಲೂಬಹುದು. ನಮ್ಮ ಡೈವರ್ಸ್ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರಲಿ ಬಿಡು. ಸ್ವಲ್ಪ ಕಾಲವಾದ ಬಳಿಕ ಆ ಕೆಂಡವು ಹಾರಿ ಹೋಗುತ್ತದೆ. ಹಾಗೆ ಕಹಿ ಸಂಬಂಧಗಳು ಕ್ರಮೇಣ ಮರೆತು ಹೋಗುತ್ತವೆ. ನೀನು ನಿನ್ನ ಭವಿಷ್ಯದ ಬಗ್ಗೆ ಚಿಂತಿಸು. ಇಷ್ಟೇ ನಾನು ಹೇಳಲು ಬಯಸುತ್ತೇನೆ ಎಂದು ಸುನೀತಾ ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ತನ್ನ ಕೈಗಳಿಂದ ಒರೆಸಿಕೊಂಡಳು. ಆಯಿತು ಅತ್ತಿಗೆ, ನಿಮ್ಮ ಮನಸ್ಸು ನೋಯಿಸಲು ನನಗಿಷ್ಟವಿಲ್ಲ. ನೀವೆಲ್ಲೇ ಇದ್ದರೂ ಸುಖವಾಗಿರಬೇಕೆಂಬುದೇ ನನ್ನ ಆಸೆ. ನಾನಿನ್ನು ಹೋಗಿ ಬರ್ತೀನಿ ಎಂದು ಸನ್ನಿ ಸುನೀತಾಳ ಪಾದಕ್ಕೆ ನಮಸ್ಕರಿಸಿ ಹೊರಟು ಹೋದ. ಸುನೀತಾಳ ಹೃದಯಕ್ಕೆ ನೋವುಂಟಾಗಿದ್ದರೂ ಅದನ್ನು ಅವಳು ಮರೆಯಲು ಹರಸಾಹಸ ಪಡಬೇಕಾಯಿತು. ನಿಜ, ಒಂದು ಸಂಬಂಧ ಕಡಿದುಕೊಂಡರೆ ಅದರ ಜೊತೆ ಎಷ್ಟೋ ಸಂಬಂಧಗಳು ಕಡಿದು ಹೋಗುತ್ತವೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ. ನಮಸ್ಕಾರ. ಕುಬ್ಜ ಬೇವಿನ ಮರವೊಂದು ಮೃದುಳಲ ಶಾಲಾ ಕಚೇರಿಯ ಹೊರಭಾಗದಲ್ಲಿ ಬಹುಕಾಲದಿಂದಲೇ ಸುಸಜ್ಜಿತ ಕಾವಲುಗಾರನಂತೆ ಬೆಳೆದು ನಿಂತಿತ್ತು. ಯಾವ ನರಪಿಲ್ಲೆಯೂ ಮರದ ಸರ್ಪಗಾವಲಿನ ಕಣ್ಣು ತಪ್ಪಿಸಿ ಒಳ ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ಆದರೆ ಚುಮುಚುಮು ಎಲೆ ಬಿಸಿಲಿಗೆ ಯಾರಪ್ಪನ ಅಂಕೆ ಕಾವಲು ಮರದ ಕಣ್ತಪ್ಪಿಸಿ ಅದರ ಗುತ್ತಾದ ಎಲೆಗಳ ಸಂದಿಯಲ್ಲೇ ತೆವಳಿಕೊಂಡು ಒಳಗೆ ತೂರಿಬಿಡುತ್ತದೆ. ಇವತ್ತು ಹಾಗೆಯೇ ಆಯಿತು. ಸೂರ್ಯ ಕಿರಣಗಳು ಹೊಳತೂರಿ ಬಂದು ಮೃದುಳಲ ಮೇಜಿನ ಮೇಲೆ ವಿಭ್ರಂಜನೆಯಿಂದ ಪ್ರತಿಫಲಿಸತೊಡಗಿದ್ದವು. ಮೃದುಳಲಿಗೂ ಈ ಎಲೆ ಬಿಸಿಲು ತನ್ನಂತೆಯೇ ಮಹಾ ಹಠಮಾರಿ ಎನಿಸಿತು.
ಅದಕ್ಕೆ ತನ್ನಿಷ್ಟದಂತೆ ಹರಡಿಕೊಳ್ಳದಿರಲು ಲಂಗು ಲಗಾಮು ಹಾಕುವವರು ಯಾರೂ ಇಲ್ಲ. ಸುಳಿಗಾಲಿಗೆ ಸಿಲುಕಿದ ಮರದ ಎಲೆ ಸಂತಸದಿಂದ ಸುಯಿ ಎನ್ನುತ್ತಾ ಉಯ್ಯಾಲೆ ಹಾಡುತ್ತಿದ್ದವು. ಎಲೆಗಳ ತೂಗುಯ್ಯಾಲೆಯ ಆಟದಿಂದ ಬೆಳಕಿನ ಪ್ರಖರತೆಯ ಮಧ್ಯೆ ತಂಪಿರುವ ಅನುಭೂತಿಯೊಂದು ಆವರಿಸಿತ್ತು. ಮೃದುಲಾ ಯೋಚಿಸತೊಡಗಿದಳು. ಎಲೆ ಮರಗಳು ಕೂಡ ಪರಕೀಯರೊಂದಿಗೆ ಹೊಂದಿಕೊಳ್ಳಲು, ಸಾಮರಸ್ಯ ಬೆಳೆಸಿಕೊಳ್ಳಲು ಮನುಷ್ಯರಂತೆಯೇ ಕಷ್ಟಪಡಬೇಕಲ್ಲವೇ ಎಂದುಕೊಂಡಳು. ತನ್ನದೇ ಲೋಕದಲ್ಲಿ ಮುಳುಗಿ ನೆರಳು ಬೆಳಕಿನಾಟವನ್ನು ಗಮನಿಸುತ್ತಿದ್ದ ಮೃದುಳಲ ಆರ್ಧಗೊಂಡ ಮನಸ್ಸು ಅವಳಿಗೆ ಅರಿವಾಗದಂತೆ ಗಂಡನ ಮನೆಯ ಹಳೆಯ ನೆನಪುಗಳು ಅಂಗಳದಲ್ಲಿ ಹೋಗಿ ನಿಂತು ಬಿಟ್ಟಿದ್ದವು. ಶರತ್ ಒಂದು ಬ್ಯಾಂಕಿನಲ್ಲಿ ಗುಮಾಸ್ತ. 2 ಅಣ್ಣ ತಮ್ಮಂದಿರು ಹಾಗೂ 2 ಅಕ್ಕ ತಂಗಿಯರಲ್ಲಿ ಎಲ್ಲರಿಗಿಂತ ಅವನೇ ಹಿರಿಯವ. ತಂದೆ ಇಲ್ಲದ ಕುಟುಂಬದವನಾದ ಕಾರಣ ಸಂಸಾರ ನೌಕೆಗೆ ಅವನೇ ನಾವಿಕ. ನೋಡಲು ಬಹು ಸರಳ ಮತ್ತು ಸಾಧಾರಣವಾಗಿ ಕಾಣುವ ಮೃದುಲನನ್ನು ಗಂಡನ ಮನೆಯವರೆಲ್ಲರೂ ಹಿಗ್ಗಿನಿಂದ ಸ್ವೀಕರಿಸಿದರು. ವಿದ್ಯಾವಂತ ವಿನಯಶೀಲ ಸರ್ಕಾರಿ ನೌಕರಿಯಲ್ಲಿರುವ ಹುಡುಗಿ ನಮ್ಮ ಸೊಸೆಯಾದಳಲ್ಲ ಎಂಬ ಅವರ ಹಮ್ಮು ಮೃದುಳಲ ಗಮನಕ್ಕೂ ಬಂದಿತ್ತು. ತಂದೆಯ ಇನ್ನಿಲ್ಲದ ಅಕ್ಕರೆಯಿಂದಾಗಿ ಮೃದುಲ ಮನೆಗೆಲಸಗಳಲ್ಲಿ ಪಳಗಿರಲಿಲ್ಲ. ಅವಳ ಸೋಮಾರಿತನ ಗಂಡನ ಮನೆಯವರಿಗೆಲ್ಲ ಬಹುಬೇಗ ಅರಿವಾಗಿತ್ತು. ಆದರೆ ಅವಳ ಆಧಾರ ಸಮ್ಮಾನಗಳಿಗೆ ಯಾರೂ ಚ್ಯುತಿ ತರುವ ಯತ್ನ ಮಾಡಲಿಲ್ಲ. ಬದಲಾಗಿ ಮನೆಯವರೆಲ್ಲ ಅವಳನ್ನು ಹೆಚ್ಚು ವಾತ್ಸಲ್ಯದಿಂದ ನೋಡತೊಡಗಿದರು. ಪ್ರೀತಿ ಅಧಿಕಾರವನ್ನು ಚಲಾಯಿಸುತ್ತದೆ ಎಂಬ ಕಟುವಾಸ್ತವ ಆಗಿನ್ನೂ ಮೃದುಳಲ ಮೃದು ಮನಸ್ಸಿಗೆ ಹೊಳೆದಿರಲಿಲ್ಲ. ಸಂಸಾರದ ಬೇಕು ಬೇಡಗಳನ್ನು ಯಶಸ್ವಿಯಾಗಿ ಪೂರೈಸುವಷ್ಟರಲ್ಲಿ ಅವಳ ಹಾಗೂ ಶರತ್ನ ಸಂಪಾದನೆಯೆಲ್ಲ ಸಮಾಪ್ತಿಯಾಗಿ ಬಿಡುವುದು. ಸಂಪಾದನೆಗಾಗಿ ಇವರೆಲ್ಲ ತನಗಿಷ್ಟು ಗೌರವಾಧಾರ ನೀಡುತ್ತಿದ್ದಾರೆ ಎಂದು ಭಾಸವಾಗತೊಡಗಿತು. ಅವರೂ ಅಷ್ಟೇ ತಮ್ಮ ಸೊಸೆಗೆ ಯಾವುದೇ ಕಷ್ಟವಾಗದಂತೆ ನೋಡಿಕೊಳ್ಳುತ್ತಿದ್ದರು. ಮಾಗದ ವಯಸ್ಸು, ನಿರಾಯಾಸ ಸಂಪಾದನೆಯಿಂದಾಗಿ ಮೃದುಲ ಸದಾಕಾಲ ಅಸಹನೆಯಿಂದ ಕುದಿಯತೊಡಗಿದಳು. ಶರತ್ನ ಅಗಾಧ ಪ್ರೇಮದ ನೆರಳಿನಡಿಯಲ್ಲೂ ಮೃದುಳಲ ಅಸಹನೆಯ ಒಡಲಗ್ನಿ ತಣಿದಿರಲಿಲ್ಲ. ಮನೆ ಮಂದಿಯೆಲ್ಲ ಅವಳಿಗೆ ನಿಷ್ಪ್ರಯೋಜಕರು ಎಂದೆನಿಸತೊಡಗಿತು. ಮೃದುಳಲ ಈ ಭಾವನೆಯನ್ನು ಕುಟುಂಬ ಸದಸ್ಯರ ನಿಷ್ಕಳ ವಾತ್ಸಲ್ಯವಾಗಲಿ, ಶರತ್ನ ಪ್ರೀತಿಯ ಸೆಲೆಯಾಗಲಿ ಯಾವುದೂ ಬದಲಾಯಿಸಲಾಗಲಿಲ್ಲ. ಸ್ವಾವಲಂಬಿಯಾದ, ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದ ಮೃದುಲ ಕೇವಲ ತನಗಾಗಿ ಮಾತ್ರ ಜೀವಿಸಬೇಕೆಂದು ಬಯಸತೊಡಗಿದಳು. ಅದೊಂದು ದಿನ ನಾದಿನಿ ಮೀನಾಳ ಕೈಯಿಂದ ಮೃದುಳಲ ದುಬಾರಿ ಟೀ ಸೆಟ್ ಜಾರಿ ಬಿದ್ದು ಹೊಡೆದು ಚೂರು ಚೂರು ಆಗಿ ಹೋದಾಗ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕೋಪ ಭುಗಿಲೆದ್ದಿತು. ಆಕ್ರೋಶದಿಂದ ಪುಟಿದೆದ್ದ ಮೃದುಲ, ಇದೇನು ಮಾಡಿಬಿಟ್ಟೆ ಮೀನಾ? ಯಾವತ್ತಾದರೂ ಇಂಥ ದುಬಾರಿ ಟೀ ಸೆಟ್ಟನ್ನು ಕಂಡಿದೆಯಾ ಎಂದು ಗರ್ಜಿಸಿದಳು. ಸೆಟ್ ಹೊಡೆದು ಗಾಯಗೊಂಡ ತಂಗಿಯ ಕೈಗೆ ಬಟ್ಟೆ ಕಟ್ಟುತ್ತಿದ್ದ ಶರತ್, ಅವಳೇನು ಬೇಕಂತಲೇ ಹೊಡೆಯಲಿಲ್ಲ ಬಿಡು ಮೃದುಲ ಎಂದು ನಡೆದ ಆಚಾತುರ್ಯಕ್ಕೆ ಹೃದಯ ದಸಕ್ಕೆಂದ ಮೀನಾ ಮೌನವಾಗಿ ರೂಮಿನೊಳಗೆ ಹೊರಟು ಹೋದಳು. ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನದಲ್ಲಿ ಶರತ್ ಮೃದುಳಲ ಕಣ್ಣೀರೊರೆಸಿ ಹನೆ ಮೇಲೊಂದು ಮುತ್ತಿಕ್ಕಿ, ಯಾಕಿಷ್ಟು ಕಂಗಾಲಾಗುತ್ತಿರುವೆ ಚಿನ್ನ ಎಂದು ಸಂತೈಸತೊಡಗಿದ. ಕೆಲ ಕ್ಷಣಗಳ ನಂತರ ತಲೆ ಮೇಲೆತ್ತಿದ ಮೃದುಲ, ನನಗನಿಸಿದ ಮಟ್ಟಿಗೆ ಇಲ್ಲಿ ಎಲ್ಲ ಸಂಬಂಧಗಳು ಸ್ವಾರ್ಥಮಯವಾಗಿದೆ. ಇವರೆಲ್ಲ ಇನ್ನೂ ಎಷ್ಟು ದಿನ ಕಾಲ ನನ್ನ ಸಂಪಾದನೆಯಲ್ಲಿ ಮಜಾ ಮಾಡುವುದು ಎಂದಳು. ಅವಳ ಮಾತು ಕೇಳಿ ಹೃದಯ ಕಿವುಚಿದಂತಾದ ಶರತ್, ಮೃದುಲ, ಸಂಬಂಧಗಳೆಂದರೆ ಏನೆಂದು ನಿನಗರಿವಿಲ್ಲದೆ ನಿನಗೆ ಹಣವೊಂದೇ ಮುಖ್ಯವಾಗಿದೆಯಲ್ಲವೇ? ಹೋಗು, ಹಾಗಾದರೆ ನಿನ್ನ ದುಡ್ಡಿನೊಂದಿಗೆ ಜೀವಿಸು, ಸುಖವಾಗಿರು ಎಂದು ಬಿಟ್ಟ. ಮೃದುಳ ಅಂತಿಮ ನಿರ್ಧಾರ ಮಾಡಿಯಾಗಿತ್ತು. ಅವಳ ದೃಷ್ಟಿಯಲ್ಲಿ ಆ ನಿರ್ಧಾರ ಅತ್ಯಂತ ಸೂಕ್ತವಾಗಿತ್ತು. ಕ್ಷಣ ಮಾತ್ರದಲ್ಲಿ ಸೆಟೆದು ನಿಂತು ಬ್ಯಾಗಿನಲ್ಲಿ ಕೆಲವೊಂದಿಷ್ಟು ಬಟ್ಟೆ ತುಂಬಿಕೊಂಡು ಮನೆಯಿಂದ ಕಾಲು ಕಿತ್ತೇ ಬಿಟ್ಟಳು. ಕೋಪದಿಂದ ಬುಸುಕಟ್ಟುತ್ತಿದ್ದ ಮೃದುಲ ತವರು ಮನೆ ಹೇಗೆ ತಲುಪಿದಳೆಂದು ಗೊತ್ತಾಗಲಿಲ್ಲ. ತವರಿಗೆ ತಲುಪುತ್ತಿದ್ದಂತೆ ಎದುರಿಗೆ ತಾಯಿ ಕುಳಿತಿದ್ದರು. ತಾಯಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ರೋಧಿಸತೊಡಗಿದಳು. ಕೆಲ ದಿನಗಳ ನಂತರ ಶರತ್ ಅವಳನ್ನು ಕರೆದೊಯ್ಯಲು ಬಂದನಾದರೂ ಇದೀಗ ಅವಳಿಗೆ ಅವಿಭಕ್ತ ಕುಟುಂಬದಲ್ಲಿ ಬದುಕಲು ಸಮ್ಮತಿ ಇರಲಿಲ್ಲ. ತನ್ನ ವೈಯಕ್ತಿಕ ಜವಾಬ್ದಾರಿಗಳಿಗೆ ಕಂಕಣಬದ್ಧನಾಗಿದ್ದ ಶರತ್ ಕುಟುಂಬದಿಂದ ಬೇರೆಯಾಗಲು ನಿರಾಕರಿಸಿದರೆ ಮೃದುಳ ಅವನೊಂದಿಗೆ ತೆರಳಲು ನಿರಾಕರಿಸಿದಳು. ಸಂಬಂಧ ಸೂತ್ರಗಳು ಗಾಳಿಗೋಪುರ ಆಗದಿರಲಿ ಎಂದು ಶರತ್ನೇ ಮತ್ತೊಂದು ಪ್ರಯತ್ನ ಮಾಡಿದ. ಒಂದು ದಿನ ಮೃದುಲ ಶಾಲೆಯಿಂದ ಮನೆಗೆ ತೆರಳುತ್ತಿರುವಾಗ ಆಕಸ್ಮಿಕವಾಗಿ ಎದುರಾದ ಶರತ್ ಅಧಿಕಾರಯುತವಾಗಿ ಅವಳ ಮುಂಗೈ ಹಿಡಿದು, ಬಾ ಮೃದುಲ, ನಮ್ಮ ಮನೆಗೆ ಹೋಗೋಣ ಎಂದ. ಆದರೆ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡ ಮೃದುಲ ಅವನ ಕೈ ಕೊಸರಿಕೊಂಡು ಹೊರಟು ಹೋದಳು. ಅಲ್ಲಿಗೆ ಸಂಬಂಧ ಸೂತ್ರವನ್ನು ಬಲಪಡಿಸ ಹೊರಟ ಶರತ್ನ ಪ್ರಯತ್ನವೆಲ್ಲ ಗಾಳಿಗೋಪುರವಾಗಿ ಬಿಟ್ಟಿತು. ಇದಾದ ನಂತರ ಯಾವತ್ತೂ ಶರತ್ ಅವಳೆದುರು ಕಾಣಿಸಿಕೊಳ್ಳಲಿಲ್ಲ.
ಆದರೆ ಮೃದುಳಳಿಗೆ ಆಗಾಗ್ಗೆ ಶಾಲೆಯಿಂದ ಮನೆಗೆ ಹೋಗುವಾಗ ದಾರಿಯುದ್ದಕ್ಕೂ ತನ್ನನ್ನು ಯಾವುದೋ ಎರಡು ಕಣ್ಣುಗಳು ಹಿಂಬಾಲಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ತಂದೆ ಮಗಳ ನಿರ್ಧಾರವನ್ನು ಬಹಳ ದಿನಗಳವರೆಗೆ ಬೆಂಬಲಿಸಲಾಗಲಿಲ್ಲ. ಮನೋವೇದನೆಯಿಂದ ಬಹುಬೇಗನೆ ತೀರಿ ಹೋದರು. ಹೀಗಾಗಿ ತಾಯಿ ಮಾತ್ರ ಅವಳ ಸುಖ ದುಃಖಗಳಿಗೆ ಆಸರೆಯಾಗಿದ್ದರು. ಅಮ್ಮ ಮೃದುಳಳಿಗೆ ಸಾಕಷ್ಟು ತಿಳುವಳಿಕೆ ಹೇಳುತ್ತಿದ್ದರು. ಮಗಳೇ, ಒಂದು ಸಲ ಹಿಟ್ಟನ್ನು ನೀರಿನಲ್ಲಿ ಬೆರೆಸಿ ಕಲಸಿಬಿಟ್ಟರೆ ಮುಗಿಯಿತು. ಅದನ್ನೆಂದಿಗೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಸೊಸೆ ಕೂಡ ಹಾಗೆ, ಒಂದು ಸಲ ಗಂಡನ ಮನೆಗೆ ಕಾಲಿಟ್ಟರೆ ಮುಗಿಯಿತು, ಬೇರೆ ಮಾಡಲು ಅಸಾಧ್ಯ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಂದಾಣಿಕೆ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆ. ಮೃದುಲಾ ಗಂಡನ ಮನೆಯಲ್ಲಿ ಅತ್ತೆ, ಮಾವ, ಭಾವ, ಮೈದುನ, ನಾದಿನಿ ಮುಂತಾದವರೆಲ್ಲ ವಿವಿಧ ರಂಗಿನ ಪರಿಮಳದ ಹೂಗಳಿದ್ದಂತೆ. ಅಂತಹ ಹೂಗಳಿಂದಲೇ ಮನೆ ಎನ್ನುವ ಹೂದೋಟ ಸುಂದರವಾಗಿ ಗೋಚರಿಸುವುದು. ಈ ಸಂಬಂಧಗಳನ್ನು ಸಾಕ್ಷಾತ್ ಹೂಗಳಂತೆ ಸಲುಹಿದಂತೆ ಸಲಹಬೇಕು. ಇಲ್ಲವಾದರೆ ಹೂಗಳೆಲ್ಲ ಮುದುಡಿ ಬದುಕು ದುರ್ಬಲ ಎನಿಸತೊಡಗುತ್ತದೆ. ಆದರೆ ಮೃದುಳಳಿಗೆ ಇಂಥ ಹಿತನುಡಿಗಳು ರುಚಿಸ್ತಿರಲಿಲ್ಲ. ಅವಳ ಅನಾಧಾರ ಅಸಡ್ಡೆಗಳನ್ನು ಕಂಡ ಅಮ್ಮ ಕೂಡ ಕೆಲ ದಿನಗಳ ನಂತರ ತಿಳುವಳಿಕೆ ಹೇಳುವುದನ್ನು ನಿಲ್ಲಿಸಿಬಿಟ್ಟರು. ಅನಂತರ 12 ವಸಂತಗಳು ಹುರುಳಿ ಹೋದದ್ದು ಅರಿವಿಗೆ ಬರಲಿಲ್ಲ. ಕೊನೆಗೊಂದು ದಿನ ಅವಳ ತಾಯಿ ಕೂಡ ವೃದ್ಧಾಪ್ಯದಿಂದಾಗಿ ಮೃದುಳನನ್ನು ಒಂಟಿಯಾಗಿ ಬಿಟ್ಟು ಇಹಲೋಕ ತ್ಯಜಿಸಿಬಿಟ್ಟರು. ಅಮ್ಮ ಬದುಕಿದ್ದಾಗ ಮೃದುಳಳಿಗೆ ಒಂಟಿತನದ ಬಿಸಿ ತಟ್ಟಿರಲಿಲ್ಲ. ಇದೀಗ ಅವಳು ತನ್ನ ಒಂಟಿತನದೊಂದಿಗೆ ಬಾಳಬೇಕಾಗಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ನಡೆದ ಆಕಸ್ಮಿಕ ಘಟನೆಯಿಂದಾಗಿ ಮೃದುಲಾ ತಲ್ಲಟಿಸಿ ಹೋದಳು. ಅಭಿಜಿತ್ ಅವಳ ಶಾಲೆಯಲ್ಲೇ ಲೈಬ್ರೇರಿಯನ್ ಆಗಿದ್ದ. ಓದಿನ ಹವ್ಯಾಸದಿಂದಾಗಿ ಅವರಿಬ್ಬರಲ್ಲೂ ಸಹಜವಾಗಿಯೇ ಆತ್ಮೀಯ ಸ್ನೇಹ ಬೆಳೆದು ನಿಂತಿತ್ತು. ಶರತ್ನಿಂದ ಬೇರೆಯಾಗಿ ಬಂದಾಗಿನಿಂದ ಅವಳನ್ನು ಮತ್ತಷ್ಟು ಕಾಳಜಿಯಿಂದ ನೋಡಿಕೊಳ್ಳತೊಡಗಿದ. ಗಾಸಿಕೊಂಡ ಮೃದುಳಳ ಮನಸ್ಸಿಗೆ ಅಭಿಜಿತ್ನೊಂದಿಗಿನ ಒಡನಾಟ ತಂಪೆರೆದಂತಾಗಿತ್ತು. ಅವನೊಂದಿಗಿನ ಸ್ನೇಹ ಬಾಂಧವ್ಯದಲ್ಲಿ ತನ್ನ ನೋವುಗಳನ್ನು ಮರೆಯುವ ಪ್ರಯತ್ನ ಮಾಡಿದಳು. ಆದರೆ ಒಂದು ದಿನ ಅಭಿಜಿತ್ ಶಾಲೆಯಲ್ಲಿ ಕುಳಿತ ಮೃದುಳನನ್ನು ಹಿಂದಿನಿಂದ ಬಂದು ಅಚಾನಕ್ಕಾಗಿ ತಬ್ಬಿಕೊಂಡು ಬಿಟ್ಟ. ಅವನ ದೇಹದ ಬಿಸಿ ಸ್ಪರ್ಶದಿಂದ ದಿಗ್ಭ್ರಾಂತಳಾದ ಮೃದುಳ ತಕ್ಷಣ ಅವನ ಕೆನ್ನೆಗೆ ಬಾರಿಸಿಬಿಟ್ಟಳು. ಸ್ನೇಹ ಸಂಬಂಧವನ್ನು ಹೀಗೆ ದುರುಪಯೋಗಪಡಿಸಿಕೊಳ್ಳುವ ಯತ್ನ ಅವಳಿಗೆ ಒಂಚೂರು ಇಷ್ಟವಾಗಲಿಲ್ಲ. 2 ಮುದ್ದು ಮಕ್ಕಳ ತಂದೆಯಾಗಿ ಮಾಧವಿಯಂಥ ಸುಂದರ ಹೆಂಡತಿ ಇದ್ದು ಕೂಡ ಈ ಮನುಷ್ಯ ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕಬಹುದೆಂದು ಮೃದುಳ ಯಾವತ್ತೂ ಯೋಚಿಸಿರಲಿಲ್ಲ. ಕೆನ್ನೆಗೆ ಬಾರಿಸಿದ ಚಟೀರ್ ಶಬ್ದ ಕೇಳಿದ ಆಯಾ ಕೆಂಪಮ್ಮ ದಡಬಡಾಯಿಸಿ ಒಳಗೆ ಓಡಿ ಬಂದರು. ಮೃದುಳಳ ಮುಖಭಾವದಲ್ಲಿ ಸಾಂದ್ರಗೊಂಡಿದ್ದ ಆತಂಕ, ಅಸಹ್ಯ, ಇನ್ನೊಂದೆಡೆ ಅಪರಾಧಿ ಭಾವದಿಂದ ಮೂಕನಾಗಿ ನಿಂತಿರುವ ಅಭಿಜಿತ್ನನ್ನು ಕಂಡು ಏನೋ ನಡೆದಿರಬಹುದೆಂದು ಸುಲಭವಾಗಿ ಗ್ರಹಿಸಿದಳು. ಕೆಂಪಮ್ಮ ಆ ಶಾಲೆಯ ಅತ್ಯಂತ ಹಳೆಯ ಆಯ. ಮೃದುಳನನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಂಡಿದ್ದಳು. ಸರಿಯಾದ ಸಮಯದಲ್ಲಿ ಅವಶ್ಯಕ ಮಾರ್ಗದರ್ಶನ ನೀಡುವುದೇ ತನ್ನ ಕರ್ತವ್ಯ ಹಾಗೂ ಜವಾಬ್ದಾರಿ ಎಂದುಕೊಂಡು ಬದುಕುತ್ತಿರುವ ವೃದ್ಧ ಜೀವ ಅದು. ಕೆಂಪಮ್ಮನಿಗೆ ಇದೆಲ್ಲ ಅರಿವಾದದ್ದು ಕಂಡು ಮೃದುಳ ತುಂಬ ಅಪಮಾನಿತಳಾದಂತೆ ಗೋಚರಿಸಿದಳು. ತನ್ನ ದೌರ್ಭಾಗ್ಯ ಹಾಗೂ ನಿಸ್ಸಹಾಯಕತೆಗಳನ್ನು ಕಂಡು ದುಃಖ ಹೊಮ್ಮಳಿಸತೊಡಗಿತು. ತಾನು ಶರತ್ನಿಂದ ಬೇರ್ಪಡುತ್ತಿದ್ದಂತೆ ಪರರ ಸ್ವತ್ತಾಗಿ ಬಿಟ್ಟೆನೇನೋ ಎಂಬಂತೆ ಮೃದುಳಳಿಗೆ ಭಾಸವಾಗತೊಡಗಿತು. ಇಂಥ ಸ್ವತ್ತನ್ನು ಯಾರು ಅನುಭವಿಸಲು ಹೊಂಚು ಹಾಕುತ್ತಿರುವುದನ್ನು ಕಂಡು ಮನಸ್ಸಿಗೆ ಏಸಿಗೆ ಎನಿಸಿತು. ಇಂಥ ಪೈಶಾಚಿಕ ಮನೋವೃತ್ತಿಯುಳ್ಳವರಿಂದ ತಪ್ಪಿಸಿಕೊಳ್ಳಲೆಂದೇ ಮೃದುಳ ಏಕಾಂತ ಕೋಶದೊಳಗೆ ಅಡಗಿಬಿಟ್ಟಳು. ಒಂಟಿತನದ ನಿರ್ಲಿಪ್ತ ಕವಚವೊಂದನ್ನು ತನ್ನ ಸುತ್ತ ಹೆಣೆದುಕೊಂಡು ಬಿಟ್ಟಳು. ಇವೆಲ್ಲವುಗಳ ನಡುವೆಯೇ ತಾನು ಶರತ್ತನ್ನು ಧಿಕ್ಕರಿಸಿ ಎಂಥ ತಪ್ಪು ಮಾಡಿದೆ ಎಂದು ಅವಳಿಗೆ ಈಗ ಮನವರಿಕೆ ಆಯಿತು ಹಾಗೂ ಪಶ್ಚಾತ್ತಾಪದಿಂದ ಪರಿತಪಿಸತೊಡಗಿದಳು. ಆದರೆ ಅಭಿಜಿತ್ನ ಅನಾಗರಿಕ ವರ್ತನೆಯಿಂದಾಗಿ ಅವಳ ಹೃದಯ ಶರತ್ಗಾಗಿ ಇನ್ನಿಲ್ಲದಂತೆ ಹಾತೊರೆಯತೊಡಗಿದ್ದಂತೂ ನಿಜ. ಮನಸ್ಸು ಪದೇ ಪದೇ ಶರತ್ನನ್ನು ಜಾಪಿಸಿಕೊಂಡು ಮುಳುಗತೊಡಗಿತು. ಅವಳ ತೃಪ್ತ ಹೃದಯದ ಮೂಕ ವೇದನೆಯನ್ನು ಅದೆಷ್ಟು ಸಂತೈಸಿದರೂ ಶರತ್ನ ಅನುರಾಗಕ್ಕಾಗಿ ಭೋರ್ಗರೆಯುವ ತುಡಿತಗಳಿಗೆ ಕಡಿವಾಣ ಹಾಕಲಾಗಲಿಲ್ಲ. ಶರತ್ನ ಅಗಾಧ ಪ್ರೇಮದ ನೆರಳಿನ ತಂಪು ಕದಡಿ ಹೋಗಿ ದಶಕವೇ ಕಳೆದಿತ್ತು. ಶರತ್ನೊಂದಿಗೆ ಸಿನಿಮಾಗಳಿಗೆ ಹೋದಾಗ, ಬಸ್ನಲ್ಲಿ ತೆರಳುವಾಗ ಅಥವಾ ಹೋಟೆಲ್ಗೆ ಹೋದಾಗ ಅದೆಷ್ಟು ಸುರಕ್ಷತೆಯ ಅನುಭೂತಿ ತನಗಾಗುತ್ತಿರ್ತಿತ್ತು ಎಂದೆಲ್ಲ ಇದೀಗ ಅವಳಿಗೆ ನೆನಪಾಗತೊಡಗಿತು. ತನ್ನೆಡೆಗಿನ ಯಾವುದೇ ಕಾಕದೃಷ್ಟಿಯನ್ನು ಶರತ್ ಸಹಿಸುತ್ತಿರಲಿಲ್ಲ. ಆಗ ಭದ್ರತಾ ಮನೋಭಾವ ನನ್ನಲ್ಲಿ ಮನೆ ಮಾಡಿತ್ತು. ಆದರೆ ಈಗ ಅಂತಹ ಸುರಕ್ಷಿತ ಬದುಕಿಗಾಗಿ ತನ್ನನ್ನು ತಾನೇ ಅಜ್ಞಾತ ಕೋಶದಲ್ಲಿ ಅಡಗಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯ್ತಲ್ಲ ಎಂದು ಮೌನವಾಗಿ ರೋಧಿಸತೊಡಗಿದಳು. ಗೆಳತಿಯರಿಂದಲೂ ಕೂಡ ತಾನೇ ದೂರವಾಗಿದ್ದಳು. ಅವರೆಲ್ಲ ತಮ್ಮ ಮಕ್ಕಳೊಂದಿಗೆ ಗಂಡನ ಮನೆಯಲ್ಲಿ ನೆಮ್ಮದಿಯ ಸಂಸಾರ ಸಾಗಿಸುತ್ತಿರುವುದನ್ನು ಕಂಡು
ತಾನು ಮಾತ್ರ ಹೀಗೆ ಒಂಟಿ ಬಾಳಿ ಬದುಕುತ್ತಿರುವುದನ್ನು ಶಪಿಸಿಕೊಂಡಳು. ಹಣದ ಮತ್ತಿನಲ್ಲಿ ಗಂಡ ಹಾಗೂ ಗಂಡನ ಪರಿವಾರದವರನ್ನೆಲ್ಲ ಧಿಕ್ಕರಿಸಿದ್ದಕ್ಕಾಗಿ ಇಂದಿಗೂ ಅವರು ನೆಮ್ಮದಿಯಿಂದ ಬದುಕಲಾಗುತ್ತಿಲ್ಲ ಎಂದು ವ್ಯಥೆಪಟ್ಟಳು. ಮೃದುಲ ಎಲ್ಲವನ್ನು ಕಳೆದುಕೊಂಡ ಬಂಜಾರು ಭೂಮಿಯಂತಾಗಿದ್ದಳು. ಏನಾಯ್ತಮ್ಮ, ಹುಷಾರಾಗಿದ್ಯಾ ತಾನೆ ಎಂದರು ಕೆಂಪಮ್ಮ. ಕೆಂಪಮ್ಮನ ಧ್ವನಿ ಕೇಳಿ ಮೃದುಲ ತನ್ನ ಕಲ್ಪನಾ ಲೋಕದಿಂದ ಹೊರಬಂದು ಹಾಂ ಎಂದಳು. ಕಕ್ಕಾಬಿಕ್ಕಿಯಾದವಳಂತೆ ತನ್ನ ಮನದ ಆಂದೋಲನಗಳು ಕೆಂಪಮ್ಮಳಿಗೆ ಗೊತ್ತಾಗಬಾರದೆಂದು ಒಂದು ಕೃತಕ ದೇಶಾವಾರಿ ನಗೆ ಬೀರಿದಳು. ಊಟಕ್ಕೆ ಬಡಿಸ್ಲೇ? ಬೇಡ, ನನಗೆ ತಿನ್ನಬೇಕು ಅನಿಸುತ್ತಿಲ್ಲ. ಇನ್ನೇನು ಹಾಗಾದರೆ, ಅನ್ನಾಹಾರ ಕೂಡ ಬಿಡಬೇಕು ಎಂದುಕೊಂಡಿರುವೆಯಾ ಎಂದು ಕೆಂಪಮ್ಮಳ ಧ್ವನಿ ತೀವ್ರ ಮನಚಾಗಿತ್ತು. ಕೆಂಪಮ್ಮ ತೀಕ್ಷ್ಣವಾಗಿ ಮೃದುಳಲ ಮುಖಭಾವಗಳನ್ನೇ ಗಮನಿಸತೊಡಗಿದಳು. ಮೃದುಳ ಅವಳಿಗೆ ಏನೋ ಹೇಳೋಣ ಎಂದುಕೊಂಡಳಾದರೂ ನಾಲಿಗೆ ಹೊರಡಲಿಲ್ಲ. ಮೃದುಳಲ ಮನೆ ಶರತ್ನ ಮನೆಯಿಂದ ಅನತಿ ದೂರದಲ್ಲಿತ್ತು. ಕೆಂಪಮ್ಮ ಆಗಾಗ ಶರತ್ ಹಾಗೂ ಅವನ ಕುಟುಂಬದ ಆಗುಹೋಗುಗಳ ಕುರಿತಾಗಿ ಮೃದುಳಲಿಗೆ ವಿಷಯ ತಿಳಿಸುತ್ತಿದ್ದಳು. ಮೀನಾ ಮತ್ತು ಮಾಲಿನಿಯರ ಮದುವೆ ಕೂಡ ನೆರವೇರಿತು. ಈಗ ಶರತ್ ಕೂಡ ಪ್ರಮೋಷನ್ ಮೇಲೆ ಪ್ರಮೋಷನ್ ಪಡೆದು ಹಿರಿಯ ಅಧಿಕಾರಿಯಾಗಿದ್ದ. ಅವನ ತಮ್ಮನಿಗೂ ಕೂಡ ಒಂದು ಒಳ್ಳೆಯ ನೌಕರಿ ಸಿಕ್ಕಿತ್ತು. ಕಳೆದ ವಾರವಷ್ಟೇ ಅನಂತನ ಮದುವೆ ಎಂದು ಕೆಂಪಮ್ಮ ಹೇಳಿದ್ದಳು. ಮೃದುಳ ನಿರ್ಭಾವುಕಳಾಗಿ ಕೆಂಪಮ್ಮನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಳು. ಅದನ್ನೆಲ್ಲ ಕೇಳಿ ಅವಳ ಹೃದಯದಲ್ಲಿದ್ದ ಸುನಾಮಿ ಅಲೆಗಳು ಅವಳನ್ನು ಅಲ್ಲೋಲ ಕಲ್ಲೋಲಗೊಳಿಸಿದ್ದವು. ಆ ರೌದ್ರೋತ್ತಾರ ತಾಬಂದಿಗೆ ಬರಲು ಸುಮಾರು ದಿನಗಳೇ ಬೇಕಾದವು. ಶಾಲೆ ಬಿಡುವ ಗಂಟೆಯ ಶಬ್ದ ಕೇಳಿ ಬಂತು. ನಾಳೆಯಿಂದ ಶಾಲೆಗೆ ಬೇಸಿಗೆ ರಜೆ ಆರಂಭವಾಗಲಿತ್ತು. ರಜೆ ಎಂಬ ಕಾರಣದಿಂದ ಸಂತೋಷದ ಪರಮಾವಧಿಯಲ್ಲಿ ಕೇಕೆ ಹಾಕುತ್ತಿರುವ ಮಕ್ಕಳ ಕಲರವ ಶಾಲಾ ಪರಿಸರದಲ್ಲಿ ಅನುಕರಣಿಸತೊಡಗಿತು. ಕಲರವ ಕ್ರಮೇಣ ಕುಂಠಿತಗೊಂಡು ಕೆಲವೇ ಕ್ಷಣಗಳಲ್ಲಿ ಮತ್ತದೇ ಸ್ಮಶಾನ ಮೌನ ಆವರಿಸಿಕೊಂಡಿತು. ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಇರುವಷ್ಟು ಹೊತ್ತು ಸಮಯ ಸರಿದದ್ದೇ ಅನುಭವಕ್ಕೆ ಬರೋದಿಲ್ಲ. ರಜೆಯಲ್ಲಿ ಒಂಟಿಯಾಗಿ ಸಮಯ ಕಳೆಯುವುದಾದರೂ ಹೇಗೆ ಎಂಬ ಅನ್ಯಮನಸ್ಕತೆಯಿಂದ ಮೃದುಳ ಭಾರವಾದ ಹೆಜ್ಜೆ ಹಾಕುತ್ತಾ ಮನೆಯತ್ತ ನಡೆಯತೊಡಗಿದಳು. ರಸ್ತೆ ಬದಿಯ ಕಾಲುದಾರಿಯಲ್ಲಿ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದಳು. ಹೆಜ್ಜೆ ಹೂರುತ್ತಿದ್ದಂತೆಯೇ ಕಾಲಡಿಯ ಹುಲ್ಲು ಮುದುಡಿಕೊಳ್ಳುತ್ತಿತ್ತು. ಹೆಜ್ಜೆ ಮೇಲೆತ್ತಿದ ಕೂಡಲೇ ಮತ್ತೆ ಮೊದಲಿನಂತೆಯೇ ಪುಟಿದೇಳುತ್ತಿತ್ತು. ಹುಲ್ಲಿಗಿರುವ ಆ ಸಹನಶೀಲತೆಯನ್ನು ಕಂಡ ಮೃದುಳ ಮೂಕ ವಿಸ್ಮಿತಳಾದಳು. ದಿನಂಪ್ರತಿ ಅದೆಷ್ಟು ಜನ ತುಳಿಯುತ್ತಾರೋ ಏನೋ, ಆದರೂ ನಗುನಗುತ್ತಲೇ ಪುಟಿದೇಳುತ್ತದೆ ಈ ಗರಿಕೆ ಹುಲ್ಲು. ಆದರೆ ನಾನು ಮಾತ್ರ ದುರಂಕಾರದಿಂದಾಗಿ ಜೀವನದ ಅತ್ಯಮೂಲ್ಯ ಸಮಯವನ್ನೇ ಹಾಳು ಮಾಡಿಕೊಂಡೆನಲ್ಲ ಎಂದು ಪರಿತಪಿಸಿದಳು. ತನ್ನನ್ನು ತಾನು ಮಹಾ ಮೇಧಾವಿ ಎಂದುಕೊಳ್ಳುವ ಮೃದುಳ ಶರತ್ನೇ ಆ ಕುಟುಂಬದ ಆಧಾರ ಸ್ತಂಭ ಎಂಬುದನ್ನು ಅದೇಗೆ ಹರಿಯದಾದಳು? ಅಂಥ ಆಧಾರ ಸ್ತಂಭಕ್ಕೆ ಆಸರೆಯಾಗಿ ಭದ್ರ ಬುನಾದಿಯಾಗುವುದನ್ನು ಬಿಟ್ಟು ಸರದಯದ ಕುಟುಂಬದ ಜೀವನ ನಾಡಿಯನ್ನೇ ಛಿದ್ರಗೊಳಿಸಿಬಿಟ್ಟಿದ್ದಳು. ತನ್ನದೇ ಗುಂಗಿನಲ್ಲಿ ಹೆಜ್ಜೆ ಹಾಕುತ್ತಿದ್ದ ಮೃದುಳಲಿಗೆ ಪ್ರಪಂಚದ ಪರಿವೇ ಇರಲಿಲ್ಲ. ಎದುರಿಗೆ ಕಾರೊಂದು ಜರ್ರನೆ ಬ್ರೇಕ್ ಹಾಕಿದ ಶಬ್ದ ಕೇಳಿ ಬೆಚ್ಚಿಬಿದ್ದು ತಲೆ ಎತ್ತಿ ನೋಡಿದಳು. ಆ ಕಾರಿನಲ್ಲಿ ಕುಳಿತಿದ್ದ ಆಸಾಮಿಯನ್ನು ಕಂಡ ಮೇಲಂತೂ ಆಶ್ಚರ್ಯಚಕಿತಳಾದಳು. ಕಾರಿನಿಂದ ಕೆಳಗಿಳಿದ ಶರತ್ ಉಸಿರು ತಾಕುವಷ್ಟು ಹತ್ತಿರಕ್ಕೆ ಬಂದು ನಿಂತ. ಪ್ರಬುದ್ಧ ವಯಸ್ಕನಾದ್ದರಿಂದ ಅವನ ವ್ಯಕ್ತಿತ್ವ ಇನ್ನೂ ಆಕರ್ಷಕವಾಗಿ ಕಂಗೊಳಿಸ್ತಿತ್ತು. ಬಾ ಮೃದುಳ, ಮನೆಗೆ ಹೋಗೋಣ. ಇನ್ನು ಮುಂದೆ ಆ ಒಂಟಿ ಮನೆಯಲ್ಲಿ ನೀನು ಬದುಕುವುದನ್ನು ಸಹಿಸಲಾರೆ ಎನ್ನುತ್ತಾ ಶರತ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದಾಗ ಆ ಸ್ಪರ್ಶದಿಂದ ಅವಳ ಮೈಮನವೆಲ್ಲ ಒಮ್ಮೆಲೆ ಜೇಂಕರಿಸಿದಂತಾಯಿತು. ಕಣ್ಣಲ್ಲಿ ಆನಂದ ಬಾಷ್ಪದ ಹನಿಮುತ್ತುಗಳು ಸರಸರನೆ ಹರಿಯತೊಡಗಿದವು. ಶರತ್, ಅಮ್ಮ ತೀರಿ ಹೋದದ್ದು ನಿಂಗೇಗೆ ಗೊತ್ತಾಯಿತು ಎಂದು ಗದ್ಗದಿತ ಕಂಠದಲ್ಲಿ ವಿವಶಳಾಗಿ ಕೇಳಿದಳು. ನಿನ್ನನ್ನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುವವನು ಮೃದುಳ. ನಿನ್ನ ಪ್ರತಿ ಹೆಜ್ಜೆಯ ಹೋರಾಟದ ಅರಿವು ನನಗಿದೆ. ಇದೀಗ ನಾನು ನನ್ನೆಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ಋಣಮುಕ್ತನಾಗಿದ್ದೇನೆ. ಹೀಗಲಾದರೂ ನೀನು ನನ್ನೊಂದಿಗೆ ಬಾಳ್ವೆಯಾ? ದಶಕದಿಂದ ಅದುಮಿಟ್ಟುಕೊಂಡಿದ್ದ ಅವಳ ಹಮ್ಮು ಬಿಮ್ಮು ದುಃಖ ದುಗುಡ ದುಮಾನಗಳೆಲ್ಲ ಕ್ಷಣ ಮಾತ್ರದಲ್ಲಿ ಮಂಜಿನಂತೆ ಕರಗಿ ನೀರಾದಂತೆ ಕಣ್ಣಂಚಿನಿಂದ ಹರಿಯತೊಡಗಿದವು. ಅದೊಂದು ಅತ್ಯಪೂರ್ವ ಮಿಲನಗಳಿಗೆ. ಚಲಿಸುವ ಮೋಡಗಳು ತಬ್ಬಿಬ್ಬಾದವು. ಹಕ್ಕಿಗಳ ಇಂಚರ ಗಲಿಬಿಲಿಗೊಂಡಿತ್ತು. ಸುಳಿಯುವ ತಂಗಾಳಿ ಕೂಡ ಕ್ಷಣಕಾಲ ನಿಶ್ಚಲಗೊಂಡಿತು. ಮೃದುಳ ಮಾತ್ರ ಶರತ್ ಬಿಗಿಯೊಪ್ಪಿಗೆಯಲ್ಲಿ ಶಾಶ್ವತವಾಗಿ ಹುದುಗಿ ಹೋದಳು. ಉರಿಯುತ್ತಿರುವ ಬಿಸಿಲು ಅವರಿಗೆ ಹಿತಕರವೆನಿಸಿತು. ನಿಮಿಷಗಳ ನಂತರ ಆವರಿಸಿಕೊಂಡ ಶರತ್ ಅವಳ ಕಣ್ಣೊರೆಸುತ್ತಾ ಕಾರಿನ ಬಾಗಿಲ ಓಪನ್ ಮಾಡಿದ. ಮೃದುಳ ಕಾರಿನಲ್ಲಿ ಕುಳಿತ ನಂತರ ಇನ್ನಿಲ್ಲದ ನಿರಾಲತೆ ಅವಳನ್ನು ಆವರಿಸಿತು. ಕಾರು ಮುನ್ನಡೆದ ಸ್ವಲ್ಪ ಸಮಯದಲ್ಲಿ ಕೆಂಪಮ್ಮ ರಸ್ತೆ ಬದಿ ನಿಂತಿರುವುದು ಗೋಚರಿಸಿತು. ಅವಳ ಕಣ್ಣಲಿಗಳು ತೇವಗೊಂಡಿದ್ದವು. ಬಹುಕಾಲದ ನಂತರ ಈ ಅಪೂರ್ವ ಸಂಗಮ ದೃಶ್ಯ ಕಂಡು ಅನಿಗೂಡುತ್ತಿದ್ದ ಆನಂದ ಬಾಷ್ಪವನ್ನು ನಿಯಂತ್ರಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಳು. ಮೃದುಳರಿಗೆ ಎಲ್ಲ ಅರ್ಥವಾಯಿತು. ಕೆಂಪಮ್ಮ ತಾಯಿಯ ಸ್ಥಾನದಲ್ಲಿ ನಿಂತು ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡುವ ಎಲ್ಲ ವಿಧಿ ವಿಧಾನಗಳನ್ನು ಪೂರೈಸಿದಂತಾಗಿತ್ತು.
12 ವರ್ಷಗಳ ವಿರಹ ಅವಳಿಗೆ ಸಂಬಂಧಗಳ ಹಿರಿಮೆಯ ಪಾಠ ಕಲಿಸಿಕೊಟ್ಟಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.